Hello everyone, welcome to Triple T Academy DCET class. In the last class, we discussed about Ohm's law. So what is mean by Ohm's law? So Ohm's law formula next what are the advantages, disadvantages, next applications of Ohm's law ನೋಡಿದ್ವಿ. So ಅದರಲ್ಲಿ ಯಾವ ತರ ಕ್ವೆಶ್ಚನ್ಸ್ ಕೇಳಬಹುದು, ನೆಕ್ಸ್ಟ್ ಪ್ರಾಬ್ಲಮ್ ರಿಲೇಟೆಡ್ ಕೇಳಿದ್ರೆ ಯಾವ ತರ ಕೇಳ್ತಾರೆ ಅದನ್ನು ಡಿಸ್ಕಸ್ ಮಾಡಿದ್ವಿ. In today's sessions we will discuss about like behavior of voltage, like V ಅಂದ್ರೆ voltage, next I ಅಂದ್ರೆ current and resistance in series DC circuits. Okay, so series connection ಒಂದು, ಇನ್ನೊಂದು parallel connections ಒಂದು. ಸೊ ಇದೆರಡೂ ಏನಾಗುತ್ತೆ ಅಂದರೆ ಕಂಪೇರ್ ಮಾಡಿ ಕೊಡ್ತೀನಿ, ಅದು ಮಾತ್ರ ಓದ್ಕೊಳ್ಳಿ ಸಾಕು. ಓಕೆ, ಸೊ ಫಸ್ಟ್ ಸೀರೀಸ್ ಕನೆಕ್ಷನ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್ ಅಂದರೆ ಏನು? ಸೊ ಸೀರೀಸ್ ನೆಕ್ಸ್ಟ್ ಪ್ಯಾರಲಲ್ ಕನೆಕ್ಷನ್. ಓಕೆ, ಸೊ ಸೀರೀಸ್ ಕನೆಕ್ಷನ್ ಅಂದರೆ ಎನ್ ಟು ಎನ್ ಕನೆಕ್ಷನ್ ಅಂತೀವಿ. ಎನ್ ಟು ಎನ್, ಒಂದು ಕಾಂಪೋನೆಂಟ್ ಎನ್, ಫಾರ್ ಎಕ್ಸಾಂಪಲ್ ಇದೊಂದು ರೆಸಿಸ್ಟರ್, ಒಂದು ಕಾಂಪೋನೆಂಟ್ ಎನ್ ಏನಾಗುತ್ತೆ ಅಂದರೆ ಅನದರ್ ಎನ್ ಜೊತೆ ಕನೆಕ್ಟ್ ಆಗಿರುತ್ತೆ. ಈ ಥರ ಇದು ಎನ್ ಟು ಎನ್ ಕನೆಕ್ಷನ್ಸ್ ಅಂತೀವಿ. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಸಪ್ಲೈ ಕೊಟ್ಟರೆ ಇದು ಪಾಸಿಟಿವ್ ನೆಗೆಟಿವ್, ಇದೊಂದು ಬ್ಯಾಟ್ರಿ ಕನೆಕ್ಟ್ ಆಗಿದೆ ಅಂದ್ಕೊಳ್ಳಿ, ಇದು ವಿ, ದ ಸಪ್ಲೈ ವೋಲ್ಟೇಜ್ ಇಸ್ ವಿ. ನೆಕ್ಸ್ಟ್ ಇದೇನಂದರೆ ರೆಸಿಸ್ಟರ್ R1, R2, R3. ಓಕೆ, 3 resistors connected in series connection. So series connection another name is N to N connection ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್ R1 ರೆಸಿಸ್ಟರ್, ಇದ್ರದ್ದು ಎಂಡ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ರೆಸಿಸ್ಟರ್ ಎಂಡ್ ಜೊತೆ ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್, ಸೊ ಇದರಲ್ಲಿ ಫ್ಲೋ ಆಗೋ ಕರೆಂಟ್ನ ಏನಾಗುತ್ತೆ ಅಂದರೆ ಐ ಇನ್ ಡಿನೋಟ್ ಮಾಡ್ತೀವಿ. ಸೊ ಇದು ಸೀರೀಸ್ ಕನೆಕ್ಷನ್. ನೆಕ್ಸ್ಟ್ ಪ್ಯಾರಲಲ್ ಕನೆಕ್ಷನ್ ಅಂದರೆ ಸೇಮ್, ಇಫ್ 3 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದರೆ ಆ ಕನೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಓಕೆ, ಇದು ಪ್ಯಾರಲಲ್ ಕನೆಕ್ಷನ್ ಸರ್ಕ್ಯೂಟ್. ಓಕೆನಾ? ಸೊ ಇದರಲ್ಲಿ ಸೇಮ್, ಇದು ರೆಸಿಸ್ಟರ್ R1, ಇದು R2, ಇದು R3 ಡಿನೋಟ್ ಮಾಡ್ತೀವಿ. ಇದು ಪಾಸಿಟಿವ್ ಸಪ್ಲೈ, ನೆಗೆಟಿವ್ ಸಪ್ಲೈ. ದ ಸೋರ್ಸ್ ವೋಲ್ಟೇಜ್, ಸಪ್ಲೈ ವೋಲ್ಟೇಜ್ ಇಸ್ ವಿ ಇನ್ ಡಿನೋಟ್ ಮಾಡ್ತೀವಿ. ಸೊ ಇದರಲ್ಲಿ ಫ್ಲೋ ಆಗೋ ಕರೆಂಟ್ ಏನಾಗುತ್ತೆ ಅಂದರೆ ಐ ಇನ್ ಡಿನೋಟ್ ಮಾಡ್ತೀವಿ. ದ ಮೇನ್ ಕಂಪ್ಯಾರಿಸನ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ ಅಂದರೆ, ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ಸೊ ಒಂದೊಂದು ಪ್ಯಾರಾಮೀಟರ್ ನೋಡೋಣ. ಫಸ್ಟ್ ಐ ಅಂದರೆ ಕರೆಂಟ್, ನೆಕ್ಸ್ಟ್ ವಿ ಅಂದರೆ ವೋಲ್ಟೇಜ್, ನೆಕ್ಸ್ಟ್ ಆರ್ ಅಂದರೆ ಟೋಟಲ್ ರೆಸಿಸ್ಟೆನ್ಸ್, ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಪವರ್ ವ್ಯಾಲ್ಯೂ. ಇದು ಮೂರು ಇದು ನೋಡೋಣ. ನೆಕ್ಸ್ಟ್ ಸಿಮಿಲರ್ಲಿ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂ, ವೋಲ್ಟೇಜ್, ರೆಸಿಸ್ಟರ್ ವ್ಯಾಲ್ಯೂ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪವರ್ ವ್ಯಾಲ್ಯೂ. ಓಕೆ, ಸೊ ಫಸ್ಟ್ ಒನ್ ಈಸ್ ಇನ್ ಸೀರೀಸ್ ಕನೆಕ್ಷನ್ ದ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಎಂಟೈರ್ ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ I ಈಕ್ವಲ್ ಟು I1 ಈಕ್ವಲ್ ಟು I2 ಈಕ್ವಲ್ ಟು I3. ಸೊ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಶುಡ್ ಬಿ ಕಾನ್ಸ್ಟೆಂಟ್ ಇರುತ್ತೆ. ಅದನ್ನೇನಂತೀವಿ? ಕಾನ್ಸ್ಟೆಂಟ್ ಅಂತೀವಿ. ಇಲ್ಲಾಂದರೆ ಈಕ್ವಲ್ ಇರುತ್ತೆ, ಇಲ್ಲಾಂದರೆ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 5 ಆಂಪಿಯರ್ ಇಟ್ಕೊಳ್ಳಿ. ಈ 5 ಆಂಪಿಯರ್ ಏನಾಗುತ್ತೆ ಅಂದರೆ ಅಕ್ರಾಸ್ R1, ನಾನು R1ನಲ್ಲಿ ಹೋಗಿ ಕರೆಂಟ್ ವ್ಯಾಲ್ಯೂ ಚೆಕ್ ಮಾಡಿದ್ರೆ ಸೇಮ್ 5 ಆಂಪಿಯರ್ ಇರುತ್ತೆ. R2ನಲ್ಲಿ ಚೆಕ್ ಮಾಡಿದ್ರೆ 5 ಆಂಪಿಯರ್ ಇರುತ್ತೆ. R3ನಲ್ಲಿ ಏನಾಗುತ್ತೆ ಅಂದರೆ ಚೆಕ್ ಮಾಡಿದ್ರೆ 5 ಆಂಪಿಯರ್ ಇರುತ್ತೆ. ದಟ್ ಮೀನ್ಸ್ ಇನ್ ಸೀರೀಸ್ ಸರ್ಕ್ಯೂಟ್ ದ ಕರೆಂಟ್ ಶುಡ್ ಬಿ ಸೇಮ್ ಇರುತ್ತೆ, ಎಂಟೈರ್ ಸರ್ಕ್ಯೂಟ್, ಆರ್ ಅದರ್ವೈಸ್ ಈಕ್ವಲ್ ಇರುತ್ತೆ, ಇಲ್ಲ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಕ್ವಶನಲ್ಲಿ ಯಾವ ಥರ ಕೇಳ್ಬೋದು ಅಂದರೆ ಇನ್ ಸೀರೀಸ್ ಸರ್ಕ್ಯೂಟ್ ವಿಚ್ ಕ್ವಾಂಟಿಟಿ ಈಸ್ ಸೇಮ್, ಆರ್ ವಿಚ್ ಕ್ವಾಂಟಿಟಿ ಈಸ್ ಕಾನ್ಸ್ಟೆಂಟ್, ಆರ್ ವಿಚ್ ಕ್ವಾಂಟಿಟಿ ಈಸ್ ಈಕ್ವಲ್ ಕೇಳ್ಬೋದು. ಕರೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಈ ಟೋಟಲ್ ವೋಲ್ಟೇಜ್ ಇಲ್ಲಿಂದ ಏನಾಗುತ್ತೆ ಅಂದರೆ R1, R2, R3. ಸೊ ಅಕ್ರಾಸ್ R1ನಲ್ಲಿ ಇರೋ ವೋಲ್ಟೇಜ್ನ V1 ಡಿನೋಟ್ ಮಾಡ್ತೀವಿ. ಅಕ್ರಾಸ್ R2ನಲ್ಲಿ ಮೆಷರ್ ಮಾಡಿದ್ರೆ ಅದು V2 ವೋಲ್ಟೇಜ್, ಅಕ್ರಾಸ್ R3 ಅದು V3 ವೋಲ್ಟೇಜ್. ಸೊ ವೋಲ್ಟೇಜ್ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ, V1 ಪ್ಲಸ್ V2 ಪ್ಲಸ್ V3 ಈ ಥರ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ ಅಂದರೆ 9 ವೋಲ್ಟೇಜ್ ಇಟ್ಕೊಳ್ಳಿ. ಓಕೆ, ದ ಸಪ್ಲೈ ವೋಲ್ಟೇಜ್ ಇಸ್ 9 ವೋಲ್ಟೇಜ್. ಈ 9 ವೋಲ್ಟೇಜ್ ಏನಾಗುತ್ತೆ ಅಂದರೆ ಅಕ್ರಾಸ್ R1ನಲ್ಲಿ ಮೆಷರ್ ಮಾಡುವಾಗ ಒಂದು 3 ವೋಲ್ಟೇಜ್ ಆಯಿತು. ನೆಕ್ಸ್ಟ್ R2ನಲ್ಲಿ 3 ವೋಲ್ಟೇಜ್, ನೆಕ್ಸ್ಟ್ R3, R2, R3 ಈ ಥರ 3 ವೋಲ್ಟೇಜ್ ಏನಾಗುತ್ತೆ ಅಂದರೆ ಈಕ್ವಲಿ ಡಿವೈಡ್ ಆಗುತ್ತೆ. ಓಕೆ, ದ ಕರೆಂಟ್ ಈಸ್ ಸೇಮ್, ವೋಲ್ಟೇಜ್ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ, ಇಲ್ಲಾಂದರೆ ಆ್ಯಡ್ ಆಗುತ್ತೆ ಅಂತೀವಿ. ಓಕೆ, ನೆಕ್ಸ್ಟ್ ಆರ್ ಟಿ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಅಂತೀವಿ, ಇಲ್ಲ ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತೀವಿ. ಟೋಟಲ್ ರೆಸಿಸ್ಟೆನ್ಸ್ ಅಂದರೆ ಎಂಟೈರ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಜಸ್ಟ್ ಆ್ಯಡ್ ಆಲ್ ದ ನಂಬರ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದೀವಿ. ಸೊ ಆರ್ ಟಿ ವ್ಯಾಲ್ಯೂ ಬೇಕಂದರೆ R1 ಪ್ಲಸ್ R2 ಪ್ಲಸ್ R3 ಜಸ್ಟ್ ಆ್ಯಡ್ ಮಾಡಿದ್ರೆ, ರೆಸಿಸ್ಟೆನ್ಸ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ
you will get total resistance value. RT value ಏನಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ R1 ಒಂದು 2 ohms ಇಟ್ಕೊಳ್ಳಿ, ನೆಕ್ಸ್ಟ್ R2 ಒಂದು 5 ohms, ನೆಕ್ಸ್ಟ್ R3 ಒಂದು 3 ohms ಇಟ್ಕೊಳ್ಳಿ. ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಕೇಳಿದ್ರೆ ಜಸ್ಟ್ ಯು ಆ್ಯಡ್ ಆಲ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್. 2 + 5 7, 7 + 3 10. ದ ಟೋಟಲ್ ರೆಸಿಸ್ಟೆನ್ಸ್ RT ಈಸ್ 10 ohm ಆಗುತ್ತೆ. ಓಕೆ, ಸೊ ಬೇಸ್ ಈ ಈಕ್ವೇಷನ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ಸ್ನಲ್ಲಿ ಕ್ವಶನ್ಸ್ ಕೇಳ್ಬೋದು. ಓಕೆ, ಅದು 1 by 1 ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪವರ್ ವ್ಯಾಲ್ಯೂ. ಸೊ ಪವರ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ P1 + P2 + P3. ಓಕೆ, ಸೊ P1 ಈಸ್ ನಥಿಂಗ್ ಬಟ್ ಪವರ್ ಅಕ್ರಾಸ್ ಫಸ್ಟ್ ರೆಸಿಸ್ಟರ್, P2 ಅಂದರೆ ಪವರ್ ಅಕ್ರಾಸ್ ಸೆಕೆಂಡ್ ರೆಸಿಸ್ಟರ್, P3 ಅಂದರೆ ಪವರ್ ಅಟ್ ಥರ್ಡ್ ರೆಸಿಸ್ಟರ್. ಓಕೆ, ಸೊ ಪವರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ P = V × I. ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಇನ್ ಸೀರೀಸ್ ಸರ್ಕ್ಯೂಟ್ ಇದು 4 ಪ್ಯಾರಾಮೀಟರ್ಸ್ ಮಾತ್ರ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ದ ಕರೆಂಟ್ ಶುಡ್ ಬಿ ಸೇಮ್ ಆರ್ ಕಾನ್ಸ್ಟೆಂಟ್ ಆರ್ ಈಕ್ವಲ್, ಅದು ಒಂದು. ನೆಕ್ಸ್ಟ್ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ, ಆರ್ ಅದರ್ವೈಸ್ ದ ಟೋಟಲ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಈಚ್ ರೆಸಿಸ್ಟರ್ ಅಂತೀವಿ. ವೋಲ್ಟೇಜ್ ಡ್ರಾಪ್ ಅಂದರೆ ವೋಲ್ಟೇಜ್ ಲಾಸ್ ಆಗೋದು. ಓಕೆ, ನೆಕ್ಸ್ಟ್ ದ ಟೋಟಲ್ ರೆಸಿಸ್ಟೆನ್ಸ್ RT ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅದನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಪವರ್ ವ್ಯಾಲ್ಯೂ ನೋಡಿದ್ರೆ ಲೈಕ್ P1 P2 P3 ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಇದು ಸೀರೀಸ್ ಸರ್ಕ್ಯೂಟ್. ಸಿಮಿಲರ್ಲಿ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ನೋಡೋಣ. ಸೊ I ವ್ಯಾಲ್ಯೂ. ಸೊ ಲಿಸನ್, ಈ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಸೋರ್ಸ್ ಇದೆ, ವೋಲ್ಟೇಜ್ ಸಪ್ಲೈ, ಕರೆಂಟ್ R1 R2 R3. ಸೊ 3 ರೆಸಿಸ್ಟರ್ಸ್ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡಿದ್ದೀವಿ, ಅದು ಪ್ಯಾರಲಲ್ ಕನೆಕ್ಷನಲ್ಲಿದೆ. ಈ ಕರೆಂಟ್ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ, ಇಲ್ಲಿ I1 I2 I3 ಈ ಥರ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಸೊ ಸೀರೀಸ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಡಿವೈಡ್ ಆಗುತ್ತೆ, ಪ್ಯಾರಲಲ್ ಸರ್ಕ್ಯೂಟಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ. ಓಕೆ, ಸೊ I1 + I2 + I3 ಈ ಥರ ಡಿವೈಡ್ ಆಗುತ್ತೆ. ಇಲ್ಲ ಅಂದರೆ ದ ಟೋಟಲ್ ಕರೆಂಟ್ ವ್ಯಾಲ್ಯೂ ಈಸ್ ಸಮ್ ಆಫ್ ಇಂಡಿವಿಜುವಲ್ ಕರೆಂಟ್ ವ್ಯಾಲ್ಯೂ, ಇಂಡಿವಿಜುವಲ್ ಕರೆಂಟ್ ಅಟ್ ದ ಈಚ್ ಕಾಂಪೊನೆಂಟ್. ಓಕೆ, ನೆಕ್ಸ್ಟ್ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ವೋಲ್ಟೇಜ್ ಈಸ್ ಸೇಮ್ ಇರುತ್ತೆ, V1 V2 = V3. ಫಾರ್ ಎಕ್ಸಾಂಪಲ್ V = 5 ವೋಲ್ಟೇಜ್ ಇಟ್ಕೊಳ್ಳಿ. ನಾನು ಅಕ್ರಾಸ್ R1 ಈ ರೆಸಿಸ್ಟರ್ನಲ್ಲಿ ಮೆಷರ್ ಮಾಡಿದ್ರೆ 5 ವೋಲ್ಟೇಜ್ ಇರುತ್ತೆ ಅಟ್ ಎನಿ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ವೋಲ್ಟೇಜ್ ವ್ಯಾಲ್ಯೂ ಮೆಷರ್ ಮಾಡಬೇಕಂದ್ರೆ ಮೆಷರ್ ಮಾಡಿದ್ರೆ ಸೇಮ್ ವೋಲ್ಟೇಜ್ ಇರುತ್ತೆ. ಸೊ ವೋಲ್ಟೇಜ್ ವ್ಯಾಲ್ಯೂ ಈಸ್ ಸೇಮ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ನೆಕ್ಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಇಲ್ಲಿ ಏನಾಗುತ್ತೆ ಅಂದರೆ 1/RT ಅಂತೀವಿ. ಸೊ 1/RT ಈಸ್ ಈಕ್ವಲ್ ಟು ಫಾರ್ಮುಲಾ 1/R1 + 1/R2 + 1/R3. ಓಕೆ, 1/RT ಅಂದರೆ ರೆಸಿಪ್ರೋಕಲ್ ಆಫ್ ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ 1/R1 + 1/R2 + 1/R3 ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಪವರ್ ವ್ಯಾಲ್ಯೂ ಸೇಮ್ P1 + P2 + P3 ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಇದು ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಅಂದರೆ ಕರೆಂಟ್ ಈಕ್ವಲ್ ಇರುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ನೋಡಿದ್ರೆ ಜಸ್ಟ್ ಇಫ್ ಯು ಆ್ಯಡ್ ಆಲ್ ದ ರೆಸಿಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ಇಫ್ ಯು ಆ್ಯಡ್ n ನಂಬರ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ದ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ, RT ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ದಟ್ ಟೈಮ್ ದ ಕರೆಂಟ್ ಶುಡ್ ಬಿ ಡಿಕ್ರೀಸ್ ಆಗುತ್ತೆ. ಸೊ RT ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಇಫ್ ಯು ಆ್ಯಡ್ n ನಂಬರ್ ಆಫ್ ರೆಸಿಸ್ಟೆನ್ಸ್ ಲೈಕ್ n ನಂಬರ್ ಆಫ್ ರೆಸಿಸ್ಟರ್ ಆ್ಯಡ್ ಮಾಡಿದ್ರೆ ದ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಆವಾಗ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಓಕೆ, ಕ್ವಶನಲ್ಲಿ ಕೇಳ್ಬೋದು ಇನ್ ಎ ಪ್ಯಾರಲಲ್ ಸರ್ಕ್ಯೂಟ್ ಇಫ್ ಯು ಆ್ಯಡ್ ಮೋರ್ ನಂಬರ್ ಆಫ್ ರೆಸಿಸ್ಟೆನ್ಸ್ ವಾಟ್ ವಿಲ್ ಬಿ ದ ಟೋಟಲ್ ರೆಸಿಸ್ಟೆನ್ಸ್ ಕೇಳ್ಬೋದು. ಆಪ್ಷನ್ ಎ ಇನ್ಕ್ರೀಸಸ್, ಡಿಕ್ರೀಸಸ್, ಈಕ್ವಲ್, ಇಲ್ಲ ನನ್ ಆಫ್ ದಿ ಅಬೌವ್ ಕೊಡ್ಬೋದು. ಸೊ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಸೋ ಮೆನಿ ನಂಬರ್ ಆಫ್ ಕಾಂಪೊನೆಂಟ್ಸ್ ಲೈಕ್ ರೆಸಿಸ್ಟೆನ್ಸ್ನ ಆ್ಯಡ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ಇಫ್ ಯು ಆ್ಯಡ್ n ನಂಬರ್ ಆಫ್ ರೆಸಿಸ್ಟೆನ್ಸ್ ದ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಇನ್ಕ್ರೀಸಸ್, ದ ಕರೆಂಟ್ ಶುಡ್ ಬಿ ಡಿಕ್ರೀಸಸ್, ಕರೆಂಟ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪವರ್ ವ್ಯಾಲ್ಯೂ. ಸೊ ಇಲ್ಲಿ ಸೇಮ್ ಫಾರ್ಮುಲಾ, ಇದನ್ನು ಸೇಮ್ ಫಾರ್ಮುಲಾ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನು ಕೇಳ್ಬೋದು, ದ ವಿಚ್ ಕ್ವಾಂಟಿಟಿ ಈಸ್ ಸೇಮ್ ಇನ್ ಬೋತ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ ಕೇಳಿದ್ರೆ ಪವರ್ ವ್ಯಾಲ್ಯೂ. ಸೊ ಸೀರೀಸ್ ಕನೆಕ್ಷನಲ್ಲಿನೂ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಪ್ಯಾರಲಲ್ ಕನೆಕ್ಷನಲ್ಲಿನೂ ಸೇಮ್ P1 + P2 + P3 ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಸೊ ಸೀರೀಸ್ ಕನೆಕ್ಷನ್ ಮತ್ತು ಪ್ಯಾರಲಲ್ ಇದಕ್ಕೆ ಎರಡು ಕಂಪೇರ್ ಮಾಡಿ ಓದ್ಕೊಳ್ಳಿ, ಇಂಪಾರ್ಟೆಂಟ್. ಸರಿನಾ?
So listen, when a number of electrical components, that may be resistance, capacitance, anything, okay, that are connected in series, the same current flows through all the components, okay. That means in series circuitally the current is same irutte, entire circuit I1 equal to I2 equal to I3, okay. Series circuitally n number of resistor, n number of components connect ಮಾಡಿದ್ರೆ the total current ಏನಿರುತ್ತೋ ಅದನ್ನ ಏನಾಗುತ್ತೆ ಅಂದ್ರೆ ಸೇಮ್ ಎಲ್ಲ ಕಾಂಪೋನೆಂಟ್ಸ್ ನಲ್ಲಿನೂ ಸೇಮ್ ಕರೆಂಟ್ ಫ್ಲೋ ಆಗುತ್ತೆ, ಓಕೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಅಪ್ಲೈಡ್ ವೋಲ್ಟೇಜ್ ಅಕ್ರಾಸ್ ಎ ಸೀರೀಸ್ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಈಚ್ ಕಾಂಪೋನೆಂಟ್. ಅಂದರೆ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ವೋಲ್ಟೇಜ್, ಇದು ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ನೋಡಿ, ದ ಟೋಟಲ್ ವೋಲ್ಟೇಜ್ ಈಕ್ವಲ್ ಟು ಸಮ್ ಆಫ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಈಚ್ ರೆಸಿಸ್ಟರ್. ಫಾರ್ ಎಕ್ಸಾಂಪಲ್ 3 ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿದ್ರೆ ಲೈಕ್ ದ ವೋಲ್ಟೇಜ್ ಡ್ರಾಪ್ ಏನಾಗುತ್ತೆ ಅಂದರೆ V1 + V2 + V3 ಈ ಥರ ಕನೆಕ್ಟ್ ಮಾಡ್ತೀವಿ. ಇನ್ ಕೇಸ್ 2 ಕಾಂಪೋನೆಂಟ್ ಅಂದರೆ V1 + V2 ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಂದರೆ ಇನ್ ಎ ಸೀರೀಸ್ ಸರ್ಕ್ಯೂಟಲ್ಲಿ ದ ಕರೆಂಟ್ ಶುಡ್ ಬಿ ಸೇಮ್ ಇರುತ್ತೆ, ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ, ದ ಅಪ್ಲೈಡ್ ವೋಲ್ಟೇಜ್ ಅಂದರೆ ನಾವು ಎಷ್ಟು ಸಪ್ಲೈ ವೋಲ್ಟೇಜ್ ಕೊಡ್ತೀವೋ ಸೊ ಅದು ಅಕ್ರಾಸ್ ಒಂದೊಂದು ಕಾಂಪೋನೆಂಟ್. ಸೊ ಟೋಟಲ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಈಚ್ ರೆಸಿಸ್ಟರ್ ಅಂತೀವಿ. ಸೊ V = V1 + V2 + V3, ಓಕೆ. ನೆಕ್ಸ್ಟ್ ನೋಡಿ, ದ ವೋಲ್ಟೇಜ್ ಡ್ರಾಪ್ ಅಂದರೆ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗೋದು, ಲೆಸ್ ಆಗೋದು, ಓಕೆ. ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಇಂಡಿವಿಜುವಲ್ ಕಾಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ದಟ್ ಮೀನ್ಸ್ ದ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತಾರೆ, ಓಕೆ. ಫಾರ್ ಎಕ್ಸಾಂಪಲ್ ಈಗ ವೋಲ್ಟೇಜ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ವೋಲ್ಟೇಜ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೀರೀಸ್ ಸರ್ಕ್ಯೂಟಲ್ಲಿ ದ ವೋಲ್ಟೇಜ್ ಡ್ರಾಪ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ವೋಲ್ಟೇಜ್ನ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆರ್ ಅದರ್ವೈಸ್ ವೋಲ್ಟೇಜ್ನ ಡಿಕ್ರೀಸ್ ಮಾಡಿದ್ವಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಓಕೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ಸೀರೀಸ್ ಕನೆಕ್ಷನ್ ಮುಗೀತು. ನೆಕ್ಸ್ಟ್ ನೋಡಿ, ಇನ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇನ್ ಎ ಪ್ಯಾರಲಲ್ ಸರ್ಕ್ಯೂಟ್ ದ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಸೊ ಆಲ್ರೆಡಿ ನಾವು ನೋಡಿದ್ದೀವಿ I = I1 + I2 + I3 ಈ ಥರ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ದ ವೋಲ್ಟೇಜ್ ವ್ಯಾಲ್ಯೂ ರಿಮೈನ್ಸ್ ಸೇಮ್ ಇರುತ್ತೆ, ಆರ್ ಅದರ್ವೈಸ್ ಕಾನ್ಸ್ಟಂಟ್ ಇರುತ್ತೆ. ಸೊ ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಇನ್ ಆಲ್ ದ ಬ್ರಾಂಚಸ್ ದ ಕರೆಂಟ್ ಥ್ರೂ ಇಂಡಿವಿಜುವಲ್ ಕಾಂಪೋನೆಂಟ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಅಂದರೆ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತೀವಿ. ಅಂದರೆ ಕರೆಂಟ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಓಕೆ. ದ ಟೋಟಲ್ ಸರ್ಕ್ಯೂಟ್ ಕರೆಂಟ್ ಈಸ್ ಅರಿಥ್ಮೆಟಿಕ್ ಸಮ್ ಆಫ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಇಂಡಿವಿಜುವಲ್ ಕಾಂಪೋನೆಂಟ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅಂದರೆ ಟೋಟಲ್ ಕರೆಂಟ್ ಏನಾಗುತ್ತೆ, ಅರಿಥ್ಮೆಟಿಕ್ ಸಮ್ ಆಫ್ ದ ಕರೆಂಟ್ ಇನ್ ದ ಇಂಡಿವಿಜುವಲ್ ಕಾಂಪೋನೆಂಟ್ಸ್, ಓಕೆ. I = I1 + I2 + I3, ಓಕೆ. ಸೊ ಇದೆರಡು ಕಂಪೇರ್ ಮಾಡಿ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ನೋಡಿ, ದ ರೆಸಿಪ್ರೋಕಲ್ ಆಫ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ರೆಸಿಪ್ರೋಕಲ್ ಅಂದರೆ 1/RT, ಓಕೆ. ದಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ರೆಸಿಪ್ರೋಕಲ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್, ಲೈಕ್ 1/R1 + 1/R2 + 1/R3. ಸೊ ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಓಕೆ. ನೆಕ್ಸ್ಟ್, ದ ಟೇಬಲ್ ಶೋಸ್ ದ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ಸ್ ವಿತ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈಕ್ವೇಷನ್ಸ್, ಓಕೆ. ಇದು ಒಂದು ಮಾತ್ರ ಓದ್ಕೊಳ್ಳಿ ಸಾಕು, ಸರಿನಾ? ಇದು ತುಂಬ ಇಂಪಾರ್ಟೆಂಟ್. ಸೊ ಸೀರೀಸ್ ಕನೆಕ್ಷನ್, ನೆಕ್ಸ್ಟ್ ಪ್ಯಾರಲಲ್, ಇದು ಎರಡೂ ಏನಾಗುತ್ತೆ ಅಂದರೆ ಕಂಪೇರ್ ಮಾಡಿ ಕೊಟ್ಟಿದ್ದೀವಿ. ಇದು ಒಂದು ಮಾತ್ರ ತಿಳ್ಕೊಳ್ಳಿ ಸಾಕು, ಓಕೆ. ಫಸ್ಟ್ ಒಂದು ಸೀರೀಸ್ ಕನೆಕ್ಷನ್ ಅಂದರೆ ಅದು ಲುಕ್ ಹೆಂಗಿರುತ್ತೆ, ಸರಿನಾ? ಅದು ಡಯಾಗ್ರಾಮ್ ಹೆಂಗೆ, ಸರ್ಕ್ಯೂಟ್ ಡಯಾಗ್ರಾಮ್ ಹೆಂಗಿರುತ್ತೆ. ನೆಕ್ಸ್ಟ್ ಪ್ಯಾರಲಲ್ ಕನೆಕ್ಷನ್ ಅಂದರೆ ಹೆಂಗಿರುತ್ತೆ. ಸೊ ಸೀರೀಸ್ ಕನೆಕ್ಷನ್ ಅಂದರೆ ನಮ್ಗೆ ಗೊತ್ತು, N-to-N ಕನೆಕ್ಷನ್ ಅಂತೀವಿ. ಸೊ ಸೀರೀಸ್ ಕನೆಕ್ಷನ್ ಅಂದರೆ N-to-N ಕನೆಕ್ಷನ್. N-to-N ಅಂದರೆ ಒಂದು ಕನೆಕ್ಷನ್ಸ್, ಒಂದು ಕಾಂಪೋನೆಂಟ್ ಎಂಡ್ ಈಸ್ ಕನೆಕ್ಟೆಡ್ ಟು ಅನದರ್. ಸೊ R1, R2, R3 3 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಇದು ಪವರ್ ಸಪ್ಲೈ ಕೊಟ್ಟಿದ್ದೀವಿ, ಇದು DC ಸೋರ್ಸ್, ಪಾಸಿಟಿವ್ ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಸೊ ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಅದನ್ನ ಏನಂತೀವಿ, I ಇನ್ ಡಿನೋಟ್ ಮಾಡ್ತೀವಿ, ಓಕೆ. ಸೊ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ದ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ, ವೋಲ್ಟೇಜ್ ವ್ಯಾಲ್ಯೂ ಫಾರ್ಮುಲಾ ಏನಂದರೆ V1 + V2 + V3 ಈ ಥರ ಆಗುತ್ತೆ. ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇನಾಗುತ್ತೆ ಅಂದರೆ ಒಂದು 12 ವೋಲ್ಟೇಜ್ ಕೊಟ್ಟರೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ವ್ಯಾಲ್ಯೂ 4 ವೋಲ್ಟೇಜ್,
ನೆಕ್ಸ್ಟ್ 4 ವೋಲ್ಟೇಜ್, ಇಲ್ಲಿ 4 ವೋಲ್ಟೇಜ್ ಇರುತ್ತೆ. ಸೊ ಅಕ್ರಾಸ್ R1ನಲ್ಲಿ ಮೆಷರ್ ಮಾಡಿದ್ರೆ 4 ವೋಲ್ಟೇಜ್, ಅಕ್ರಾಸ್ R2ನಲ್ಲಿ ಮೆಷರ್ ಮಾಡಿದ್ರೆ 4 ವೋಲ್ಟೇಜ್, ಅಕ್ರಾಸ್ R3ನಲ್ಲಿ ಮೆಷರ್ ಮಾಡಿದ್ರೆ 4 ವೋಲ್ಟೇಜ್. ಸೊ ಇನ್ ಸೀರೀಸ್ ಸರ್ಕ್ಯೂಟ್ ದ ವೋಲ್ಟೇಜ್ ಇಸ್ ಡಿವೈಡ್, ವೋಲ್ಟೇಜ್ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ, ಇಲ್ಲಾಂದ್ರೆ ಆ್ಯಡ್ ಆಗುತ್ತೆ ಅಂತೀವಿ. ಓಕೆ, ನೆಕ್ಸ್ಟ್ ಸೀರೀಸ್ನಲ್ಲಿ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಸೇಮ್ ಇರುತ್ತೆ. I1 ಈಕ್ವಲ್ ಟು I2 ಈಕ್ವಲ್ ಟು I3. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕರೆಂಟ್ ವ್ಯಾಲ್ಯೂ 2 ಆಂಪಿಯರ್ ಅಂದರೆ ನಾನು R1ನಲ್ಲಿ ಮೆಷರ್ ಮಾಡಿದ್ರೆ 2 ಆಂಪಿಯರ್ ಇರುತ್ತೆ, R2 ಆರ್ R3 ಅಟ್ ಎನಿ ಪಾಯಿಂಟ್ ಈ ಸರ್ಕ್ಯೂಟಲ್ಲಿ ನಾನು ಕರೆಂಟ್ ಮೆಷರ್ ಮಾಡಿದ್ರೆ 2 ಆಂಪಿಯರ್ ಇರುತ್ತೆ. ಓಕೆ, ದಟ್ ಮೀನ್ಸ್ ಇನ್ ಸೀರೀಸ್ ಸರ್ಕ್ಯೂಟ್ ದ ಕರೆಂಟ್ ಶುಡ್ ಬಿ ಸೇಮ್ ಆರ್ ಈಕ್ವಲ್ ಆರ್ ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಸೊ ಅದೇನಂದ್ರೆ ಆರ್ ಈಕ್ವಲೆಂಟ್ ಅಂತೀವಿ, ಇಲ್ಲ ಅಂದ್ರೆ RT ಅಂತೀವಿ. ಟಿ ಅಂದರೆ ಟೋಟಲ್ ರೆಸಿಸ್ಟೆನ್ಸ್. ಫಾರ್ಮುಲಾ ಏನು? R1 ಪ್ಲಸ್ R2 ಪ್ಲಸ್ R3. ಜಸ್ಟ್ R1 R2 R3 ಮೂರನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ನೆಕ್ಸ್ಟ್ ಇದರದ ಫೀಚರ್ಸ್ ನೋಡಿದ್ರೆ ಇಫ್ ಒನ್ ಕಾಂಪೊನೆಂಟ್ಸ್ ಬರ್ನ್ಸ್ ದ ಕರೆಂಟ್ ಬಿಕಮ್ಸ್ ಇನ್ಆಕ್ಟಿವ್. ಸರಿನಾ? ಇದರಲ್ಲಿ ಏನೋ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಈಗ R1 ಏನಾಗುತ್ತೆ ಅಂದರೆ ಫೇಲಿಯರ್ ಆಯಿತು, ದಟ್ ಮೀನ್ಸ್ R1 ಕಾಂಪೊನೆಂಟ್ ವರ್ಕ್ ಆಗ್ತಾ ಇಲ್ಲ ಅಂದರೆ ದ ಎಂಟೈರ್ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ವರ್ಕ್ ಆಗಲ್ಲ, ಇನ್ಆಕ್ಟಿವ್ ಆಗುತ್ತೆ. ಇದು ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್. ಓಕೆ, ಸೊ ಸೀರೀಸ್ ಕನೆಕ್ಷನಲ್ಲಿ ಇಫ್ ಎನಿ ಒನ್ ಕಾಂಪೊನೆಂಟ್ ಬರ್ನ್ಸ್ ದ ಎಂಟೈರ್ ಸರ್ಕ್ಯೂಟ್ ಶುಡ್ ಬಿ ಇನ್ಆಕ್ಟಿವ್. ಎಂಟೈರ್ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ವರ್ಕ್ ಆಗಲ್ಲ, ಅದು ಮೇನ್ ಡ್ರಾಬ್ಯಾಕ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಪ್ಯಾರಲಲ್ ಸರ್ಕ್ಯೂಟ್. ಸೊ ಈಗ ಸೀರೀಸ್ ಸರ್ಕ್ಯೂಟ್ ಮುಗೀತಾ, ಪ್ಯಾರಲಲ್ ಸರ್ಕ್ಯೂಟ್ ನೋಡಿ. ಸೊ R1 R2 R3 3 ರೆಸಿಸ್ಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇದು ವೋಲ್ಟೇಜ್, ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಆ ಕರೆಂಟ್ ಏನಾಗುತ್ತೆ ಅಂದರೆ ಇಲ್ಲೋಗಿ ಡಿವೈಡ್ ಆಗುತ್ತಪ್ಪ, I1 I2 I3 ಈ ಥರ ಕರೆಂಟ್ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ ಕಾನ್ಸೆಪ್ಟ್ ನೋಡಿ, ದ ವೋಲ್ಟೇಜ್ ಈಸ್ ಸೇಮ್ ಇನ್ ಎಂಟೈರ್ ಸರ್ಕ್ಯೂಟ್. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ವ್ಯಾಲ್ಯೂ ನಾನು 12 ವೋಲ್ಟೇಜ್ನೇ ಕೊಡ್ತೀನಿ ಇಟ್ಕೊಳ್ಳಿ. R1ನಲ್ಲಿ ಮೆಷರ್ ಮಾಡಿದ್ರೆ 12 ವೋಲ್ಟೇಜ್ ಇರುತ್ತೆ, R2ನಲ್ಲಿ ಮೆಷರ್ ಮಾಡಿದ್ರೆ 12 ವೋಲ್ಟೇಜ್, R3ನಲ್ಲಿ ಮೆಷರ್ ಮಾಡಿದ್ರೆ ಏನಾಗುತ್ತೆ ಅಂದರೆ 12 ವೋಲ್ಟೇಜ್ ಇರುತ್ತೆ. ದಟ್ ಮೀನ್ಸ್ ದ ಎಂಟೈರ್ ಸರ್ಕ್ಯೂಟಲ್ಲಿನೂ ನಾನು ಚೆಕ್ ಮಾಡಿದ್ರೆ ಸೇಮ್ 12 ವೋಲ್ಟೇಜ್ ಇರುತ್ತೆ. ಓಕೆ, ದ ವೋಲ್ಟೇಜ್ ಈಸ್ ಸೇಮ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ನೆಕ್ಸ್ಟ್ ಕರೆಂಟ್ ವ್ಯಾಲ್ಯೂ ನೋಡಿದ್ರೆ ಕರೆಂಟ್ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 6 ಆಂಪಿಯರ್ ಕರೆಂಟ್ ಕೊಟ್ಟರೆ ಇಲ್ಲಿ 2 ಆಂಪಿಯರ್ ಹೋಗುತ್ತೆ, ಇಲ್ಲಿ 2 ಆಂಪಿಯರ್, ಇಲ್ಲಿ 2 ಆಂಪಿಯರ್. ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಓಕೆ, ಸೊ I1 ಪ್ಲಸ್ I2 ಪ್ಲಸ್ I3. ನೆಕ್ಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 1/R ಈಕ್ವಲೆಂಟ್ ಅಂತೀವಿ, ಅಂದರೆ ರೆಸಿಪ್ರೋಕಲ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಇಫ್ ಯು ಆ್ಯಡ್ n ನಂಬರ್ ಆಫ್ ರೆಸಿಸ್ಟರ್, ನಾನು ರೆಸಿಸ್ಟರ್ಸ್ನ ಆ್ಯಡ್ ಮಾಡಿಕೊಂಡೇ ಹೋದರೆ ದ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ ಕಂಪೇರ್ ಟು ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಲೈಕ್ R1 R2 R3ನ ಕಂಪೇರ್ ಮಾಡುವಾಗ ಟೋಟಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ತುಂಬ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಫ್ ಒನ್ ಕಾಂಪೊನೆಂಟ್ ಬರ್ನ್ಸ್ ದ ಕರೆಂಟ್ ಸ್ಟಾಪ್ಸ್ ಓನ್ಲಿ ಥ್ರೂ ದಟ್ ಬ್ರಾಂಚ್, ರೆಸ್ಟ್ ಪಾರ್ಟ್ ವರ್ಕ್ಸ್ ಫೈನ್. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾನು R2 ಏನಾಯಿತು ಅಂದರೆ ಬರ್ನ್ ಆಯ್ತು ಇಟ್ಕೊಳ್ಳಿ, ಇಲ್ಲ R2 ರೆಸಿಸ್ಟರ್ ವರ್ಕ್ ಆಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ದ ಕರೆಂಟ್ ಇಲ್ಲಿ ಮಾತ್ರ ಸ್ಟಾಪ್ ಆಗುತ್ತೆ, I1ಗೆ ಹೋಗುತ್ತೆ, ದಟ್ ಮೀನ್ಸ್ R1ಗೆ ಹೋಗುತ್ತೆ, R3ಗೆ ಹೋಗುತ್ತೆ. ಓಕೆ, ಸೊ ಒನ್ ಕಾಂಪೊನೆಂಟ್ ಏನಾವುದು ವರ್ಕ್ ಆಗಿಲ್ಲ ಅಂದರೆ ಆ ಬ್ರಾಂಚ್ ಆ ಪಾರ್ಟ್ ಮಾತ್ರ ವರ್ಕ್ ಆಗಲ್ಲ, ರಿಮೈನಿಂಗ್ ಪಾರ್ಟ್ ವರ್ಕ್ ಆಗುತ್ತೆ. ಬಟ್ ಸೀರೀಸ್ ಕನೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಒನ್ ರೆಸಿಸ್ಟೆನ್ಸ್ ಒನ್ ಕಾಂಪೊನೆಂಟ್ ವರ್ಕ್ ಆಗಿಲ್ಲ ಅಂದರೆ ಎಂಟೈರ್ ಸರ್ಕ್ಯೂಟ್ ಇನ್ಆಕ್ಟಿವ್ ಇರುತ್ತೆ. ಬಟ್ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಇದೊಂದು ಅಡ್ವಾಂಟೇಜ್. ದಟ್ಸ್ ವೈ ಇನ್ ಸ್ಟ್ರೀಟ್ ಲೈಟಿಂಗ್, ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಲೈಟಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಪ್ಯಾರಲಲ್ ಕನೆಕ್ಷನಲ್ಲಿ ಬಲ್ಬ್ನ ಕನೆಕ್ಟ್ ಮಾಡ್ತೀವಿ. ನಾಟ್ ಓನ್ಲಿ ಇನ್ ಸ್ಟ್ರೀಟ್ ಲೈಟಿಂಗ್, ಇನ್ ಅವರ್ ಹೋಮ್ ಆಲ್ಸೋ ಒಂದು ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ಲ ಏನಾಗುತ್ತೆ ಅಂದರೆ ಪ್ಯಾರಲಲ್ ಕನೆಕ್ಷನಲ್ಲಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ಯಾರಲಲ್ ಕನೆಕ್ಷನಲ್ಲಿ ದ ವೋಲ್ಟೇಜ್ ಈಸ್ ಕಾನ್ಸ್ಟೆಂಟ್ ಇರುತ್ತೆ. ಈಗ ಒಂದು ಪ್ಯಾರಲಲ್ ಕನೆಕ್ಷನಲ್ಲಿ ಒಂದು 3-4 ಬಲ್ಬ್ಸ್ ಕನೆಕ್ಟ್ ಮಾಡಿದ್ದೀವಿ. ಒಂದು ಬಲ್ಬ್ಸ್ ಏನಾಗುತ್ತೆ ಅಂದರೆ ಲೈಕ್ ಬಲ್ಬ್ ಏನಾಗುತ್ತೆ ಫ್ಯೂಸ್ ಹೋದ್ರೂ ರಿಮೈನಿಂಗ್ ಇರೋ ಬಲ್ಬ್ಸ್ ಏನಾಗುತ್ತೆ ಅಂದರೆ ವರ್ಕ್ ಆಗುತ್ತೆ, ಗ್ಲೋ ಆಗುತ್ತೆ. ಓಕೆ, ಸೊ ಇದು ಒನ್ ಆಫ್ ದ ಮೈನ್ ಅಡ್ವಾಂಟೇಜ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ಓಕೆ, ಇದು ಒಂದು ಮಾತ್ರ ಓದ್ಕೊಳ್ಳಿ ಸಾಕು. ಬಿಹೇವಿಯರ್ ಆಫ್ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಸರ್ಕ್ಯೂಟ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್, ಇದೆರಡು ಕಂಪೇರ್ ಮಾಡಿ ಓದ್ಕೊಳ್ಳಿ, ಈಸಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ದ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಸೀರೀಸ್ ಕನೆಕ್ಷನಲ್ಲಿ ಈಗ 2 ಬಲ್ಬ್ಸ್ ಕನೆಕ್ಟ್ ಮಾಡಿದ್ವಿ, ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇವಾಗ ಏನಾಗುತ್ತೆ ಅಂದರೆ ಇದು ವೋಲ್ಟೇಜ್ ಸೋರ್ಸ್, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಇದು ಬಲ್ಬ್ B1, ಇದು B2 ತಗೊಳ್ಳಿ, ಸರಿನಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಸೇಮ್ ಇರುತ್ತೆ, ಎಂಟೈರ್ ಸರ್ಕ್ಯೂಟಲ್ಲಿ ಸೇಮ್ ಇರುತ್ತೆ. ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ಬಲ್ಬ್ B2 ಮಾತ್ರ ವರ್ಕ್ ಆಗಿಲ್ಲ, ಫ್ಯೂಸ್ ಹೋಯ್ತು ಇಟ್ಕೊಳ್ಳಿ, ದ ಎಂಟೈರ್ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ವರ್ಕ್ ಆಗಲ್ಲ. ಬಟ್ ಇನ್ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಇದು ಬಲ್ಬ್ 1 ಬಲ್ಬ್ 2, ಸರಿನಾ? ಇಲ್ಲಿ ವೋಲ್ಟೇಜ್, ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಡಿವೈಡ್ ಆಗುತ್ತೆ.
ಲೈಕ್ I1 I2 ಡಿವೈಡ್ ಆಗುತ್ತೆ. ಸೊ ಈಗ ಬಲ್ಬ್ B2 ವರ್ಕ್ ಆಗಿಲ್ಲ ಅಂದ್ರೂ ರಿಮೈನಿಂಗ್ ಬಲ್ಬ್ B1 ಏನಾಗುತ್ತೆ ಅಂದರೆ ವರ್ಕ್ ಆಗುತ್ತೆ. ಇದು ಮೈನ್ ಅಡ್ವಾಂಟೇಜ್, ಸರಿನಾ. ಪ್ಯಾರಲಲ್ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಇದು ತುಂಬ ಒಂದು ಮೈನ್ ಅಡ್ವಾಂಟೇಜ್ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ. ಫಸ್ಟ್ ಕ್ವಶನ್ ನೋಡಪ್ಪ, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟಿ ಆರ್ ಸೇಮ್ ಇನ್ ಆಲ್ ಪಾರ್ಟ್ಸ್ ಆಫ್ ಸೀರೀಸ್ ಸರ್ಕ್ಯೂಟ್. ಒಂದು ಸೀರೀಸ್ ಸರ್ಕ್ಯೂಟಲ್ಲಿ ವಿಚ್ ಕ್ವಾಂಟಿಟಿ ಈಸ್ ಸೇಮ್. ಕ್ವಾಂಟಿಟಿ ಅಂದರೆ ಲೈಕ್ ವಿಚ್ ಒನ್, ಲೈಕ್ ವೋಲ್ಟೇಜಾ, ಕರೆಂಟಾ, ರೆಸಿಸ್ಟೆನ್ಸಾ, ಯಾವುದು ಸೇಮ್ ಇರುತ್ತೆ ಅಂತ ಕೇಳ್ತಾರೆ. ವೋಲ್ಟೇಜ್ ಇಸ್ ಸೇಮ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ಇದು ಪ್ಯಾರಲಲ್ ಸರ್ಕ್ಯೂಟಲ್ಲಿ ಸೇಮ್ ಇರುತ್ತೆ. ದ ಪವರ್ ಇಸ್ ಸೇಮ್ ಇನ್ ಸೀರೀಸ್ ಆ್ಯಂಡ್ ಬೋತ್ ಪ್ಯಾರಲಲ್, ಎರಡಲ್ಲಿನೂ ಏನಾಗುತ್ತೆ ಅಂದರೆ ಸೇಮ್ ಇರುತ್ತೆ. ನೆಕ್ಸ್ಟ್ ಕರೆಂಟ್ ಈಸ್ ಸೇಮ್ ಇನ್ ಓನ್ಲಿ ಸೀರೀಸ್ ಸರ್ಕ್ಯೂಟ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಸೇಮ್ ಇರಲ್ಲ. ಓಕೆನಾ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟಿ ಆರ್ ಸೇಮ್ ಇನ್ ಆಲ್ ಪಾರ್ಟ್ಸ್ ಆಫ್ ಸೀರೀಸ್ ಸರ್ಕ್ಯೂಟ್ ಕೇಳಿದ್ರೆ ಕರೆಂಟ್. ಓಕೆ, ಸೊ ಸೀರೀಸ್ ಸರ್ಕ್ಯೂಟ್ ಕೇಳಿದ್ರೆ ಕರೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಪ್ಯಾರಲಲ್ ಸರ್ಕ್ಯೂಟ್ಸ್ ಕೇಳಿದ್ರೆ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ವಿಚ್ ಕ್ವಾಂಟಿಟಿ ಸೇಮ್ ಇನ್ ಬೋತ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕೇಳಿದ್ರೆ ಪವರ್. ಸೊ ಸೀರೀಸ್ನಲ್ಲಿನೂ ಸೇಮ್ ಫಾರ್ಮುಲಾ, ಪ್ಯಾರಲಲ್ಲಿನೂ ಏನಾಗುತ್ತೆ ಅಂದರೆ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ಬಲ್ಬ್ಸ್ ಇನ್ ಎ ಸ್ಟ್ರೀಟ್ ಲೈಟಿಂಗ್ ಆರ್ ಕನೆಕ್ಟೆಡ್ ಇನ್ ವಿಚ್ ಕನೆಕ್ಷನ್ಸ್ ಕೇಳ್ತಾರೆ. ಒಂದೇ ಸೀರೀಸ್ ಕನೆಕ್ಷನ್. ಸೊ ಬಲ್ಬ್ಸ್ ಏನಾಗುತ್ತೆ ಅಂದರೆ ಸ್ಟ್ರೀಟ್ ಲೈಟಲ್ಲಿ ಯಾವ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಸೀರೀಸ್ ಕನೆಕ್ಷನಾ, ಪ್ಯಾರಲಲ್ ಕನೆಕ್ಷನಾ. ಸೊ ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಡ್ರಾಬ್ಯಾಕ್ ಆಗುತ್ತೆ. ಸೊ ಒಂದು ಬಲ್ಬ್ ವರ್ಕ್ ಆಗಿಲ್ಲ ಅಂದ್ರೂ ಎಂಟೈರ್ ಸರ್ಕ್ಯೂಟ್ ಏನಾಗುತ್ತೆ ವರ್ಕ್ ಆಗಲ್ಲ. ಸೊ ಸೀರೀಸ್ ಕನೆಕ್ಷನ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ಪ್ಯಾರಲಲ್ ಕನೆಕ್ಷನ್ ಅಂದರೆ, ಪ್ಯಾರಲಲ್ ಕನೆಕ್ಷನಲ್ಲಿ ದ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಸೊ ಪ್ಯಾರಲಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೀರೀಸ್ ಆ್ಯಂಡ್ ಪ್ಯಾರಲಲ್ ಅಂದರೆ ಒಂದು ಸೀರೀಸ್ ಒಂದು ಪ್ಯಾರಲಲ್, ಒಂದು ಸೀರೀಸ್ ಒಂದು ಪ್ಯಾರಲಲ್, ಈ ಥರ ಕನೆಕ್ಷನ್ ಇಲ್ಲ. ಇನ್ನೊಂದು N to N ಕನೆಕ್ಷನ್ ಕೊಡ್ತಾರೆ. N to N ಈಸ್ ಸಿಮಿಲರ್ ಟು N to N ಅಂದರೆ ಸೀರೀಸ್ ಕನೆಕ್ಷನ್ಸ್, ಸೊ ಕೊಡಲ್ಲ. ಓಕೆ, ಬಲ್ಬ್ಸ್ ಇನ್ ಎ ಸ್ಟ್ರೀಟ್ ಲೈಟಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್ಸ್. ನಾಟ್ ಓನ್ಲಿ ಬಲ್ಬ್, ಇನ್ ಅವರ್ ಹೋಮ್ ಆಲ್ಸೋ. ಲೈಕ್ ನಮ್ಮ ರೆಸಿಡೆನ್ಷಿಯಲ್ಲಿನೂ ಏನಾಗುತ್ತೆ ಅಂದರೆ ಲೈಕ್ ಮನೆಯಲ್ಲಿನೋ ನಮ್ಮದು ಎಲೆಕ್ಟ್ರಿಕಲ್ ಕನೆಕ್ಷನಲ್ಲಿಲ್ಲ ಯಾವ ಥರ ಕನೆಕ್ಷನ್ಸ್ ಕೊಡ್ತೀವಿ ಅಂದರೆ ಪ್ಯಾರಲಲ್ ಕನೆಕ್ಷನಲ್ಲಿ ಕೊಡ್ತೀವಿ. ಬಿಕಾಸ್ ಇನ್ ಪ್ಯಾರಲಲ್ ಕನೆಕ್ಷನ್ ದ ವೋಲ್ಟೇಜ್ ಈಸ್ ಸೇಮ್, ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವೆನ್ 1 ohm, 3 ohm, 6 ohm and 9 ohm resistors are connected in series across 100 voltage DC supply, the resistor which has less voltage drop. ಓಕೆ, ಸೊ ಯಾವ ರೆಸಿಸ್ಟರ್ಗೆ ವೋಲ್ಟೇಜ್ ಡ್ರಾಪ್ ಕಡಿಮೆ ಇರುತ್ತೆ ಅಂತ ಕೇಳ್ತಾರೆ. ನಮ್ಗೆ ಆಲ್ರೆಡಿ ಏನಾಗುತ್ತೆ ಅಂದರೆ ಸೀರೀಸ್ ಕನೆಕ್ಷನಲ್ಲಿ ಒಂದು ಕಾನ್ಸೆಪ್ಟ್ ಓದಿದ್ದೀವಿ. ದ ವೋಲ್ಟೇಜ್ ಡ್ರಾಪ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಇಟ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ನೋಡಿದ್ದೀವಿ. ಓಕೆ, ದ ವೋಲ್ಟೇಜ್ ಡ್ರಾಪ್ ಏನಾಗುತ್ತೆ ಅಂದರೆ ಕಡಿಮೆ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆರ್ ಅದರ್ವೈಸ್ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದರಲ್ಲಿ ಯಾವುದು ಕೇಳಿದ್ದಾರೆ ಅಂದರೆ ವಿಚ್ ರೆಸಿಸ್ಟರ್ ಹ್ಯಾಸ್ ಲೆಸ್ ವೋಲ್ಟೇಜ್ ಡ್ರಾಪ್ ಯಾವುದಕ್ಕಾಗುತ್ತೆ ಅಂತ ಕೇಳಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇದ್ದರೆ ಅವಾಗ ಏನಾಗುತ್ತೆ ವೋಲ್ಟೇಜ್ ಡ್ರಾಪ್ ಕಡಿಮೆ ಆಗುತ್ತೆ. ಓಕೆ, ಸೊ ವಿಚ್ ಒನ್ ಈಸ್ ಹ್ಯಾಸ್ ಲೆಸ್ ವೋಲ್ಟೇಜ್ ಡ್ರಾಪ್ ಕೇಳಿದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಇರೋದು. ಈಗ 1 ohm, 3 ohm, 6 ohm, 9 ohmsನಲ್ಲಿ ತುಂಬ ಲೀಸ್ಟ್ ವ್ಯಾಲ್ಯೂ ಏನಿದೆ 1 ohm. ಸೊ ಲೆಸ್ ವೋಲ್ಟೇಜ್ ಡ್ರಾಪ್ ಅಂದರೆ 1 ohm ಆಗುತ್ತೆ. ಇದೇ ಕ್ವಶನ್ಸ್ ವಿಚ್ ಹ್ಯಾಸ್ ಮೋರ್ ವೋಲ್ಟೇಜ್ ಡ್ರಾಪ್ ಕೇಳಿದ್ರೆ 9 ohms ಬರುತ್ತೆ, ಲೈಕ್ 9 ohms ಬರುತ್ತೆ, ಸರಿನಾ. ಸೊ ಯಾವ ರೆಸಿಸ್ಟೆನ್ಸ್ಗೆ ಏನಾಗುತ್ತೆ ಅಂದರೆ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ 1 ohm, 3 ohm, 6, 9 ohmsನಲ್ಲಿ ಜಾಸ್ತಿ ಯಾವುದಿದೆ 9 ohms. ಸೊ ಅದಕ್ಕೆ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಇರುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ದ ವೋಲ್ಟೇಜ್ ಡ್ರಾಪ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಇಟ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ವೋಲ್ಟೇಜ್ ಡ್ರಾಪ್ ಕಡಿಮೆ ಇದ್ದರೆ ರೆಸಿಸ್ಟೆನ್ಸ್ ಕಡಿಮೆ, ವೋಲ್ಟೇಜ್ ಡ್ರಾಪ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇದೊಂದು ಸ್ಟೇಟ್ಮೆಂಟ್ ಥರ ಕೊಟ್ಟಿದ್ದಾರೆ. ಓಕೆ, ಪಿಕ್ ಔಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಅಬೌಟ್ ಪ್ಯಾರಲಲ್ ಕಾಂಬಿನೇಷನ್ಸ್. ಅಂದರೆ ಪ್ಯಾರಲಲ್ ಕಾಂಬಿನೇಷನ್ ಬಗ್ಗೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನೇನು ಕಾನ್ಸೆಪ್ಟ್ ಇರುತ್ತೆ ಇನ್ ಪ್ಯಾರಲಲ್ ಸರ್ಕ್ಯೂಟಲ್ಲಿ? ದ ವೋಲ್ಟೇಜ್ ಇಸ್ ಸೇಮ್ ಇರುತ್ತೆ, ಆರ್ ಈಕ್ವಲ್ ಇರುತ್ತೆ, ಆರ್ ಕಾನ್ಸ್ಟೆಂಟ್ ಇರುತ್ತೆ. ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ದ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಲೆಸ್ ವೆನ್ ಕಂಪೇರ್ ಟು ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ, ದ ಫಸ್ಟ್ ಪಾಯಿಂಟ್ ನೋಡಿ. ದ ಕರೆಂಟ್ ಅಕ್ರಾಸ್ ದ ರೆಸಿಸ್ಟರ್ ಆರ್ ಸೇಮ್. ದ ಕರೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಯಾವ ಸರ್ಕ್ಯೂಟಲ್ಲಿ ಸೇಮ್ ಇರುತ್ತಪ್ಪ? ಸೀರೀಸ್ ಆರ್ ಪ್ಯಾರಲಲ್? ಅದು ಸೀರೀಸ್ ಸರ್ಕ್ಯೂಟಲ್ಲಿ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಆಲ್ ದ ರೆಸಿಸ್ಟರ್ಸ್ ಆರ್ ಸೇಮ್. ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಎಲ್ಲ ಸೇಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಇದಾಗಲ್ಲ. ಓಕೆ, ನೆಕ್ಸ್ಟ್ ನೋಡಿ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಲೈಕ್ ವೋಲ್ಟೇಜ್ ಆರ್ ವೋಲ್ಟೇಜ್ ಡ್ರಾಪ್
ದಟ್ ಈಸ್ ಸೇಮ್ ಅಕ್ರಾಸ್ ಈಚ್ ರೆಸಿಸ್ಟರ್ ಕೊಟ್ಟಿದ್ದಾರೆ. ಅಂದರೆ ವೋಲ್ಟೇಜ್ ವಿ ಈಕ್ವಲ್ ಟು V1 ಈಕ್ವಲ್ ಟು V2 ಈಕ್ವಲ್ ಟು V3. ವೋಲ್ಟೇಜ್ ಡ್ರಾಪ್ ಏನಾಗುತ್ತೆ ಅಂದರೆ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ದ ಈಕ್ವಲೆಂಟ್ ಓವರಾಲ್ ರೆಸಿಸ್ಟೆನ್ಸ್ ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಲಾರ್ಜರ್ ದೆನ್ ದ ಲಾರ್ಜೆಸ್ಟ್. ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ಡ್ ಟು ರಿಮೈನಿಂಗ್ ಇರೋ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಇದು ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂದರೆ ಸೀರೀಸ್ ಕನೆಕ್ಷನ್ಗೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗುತ್ತೆ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟೇಜ್ ಡ್ರಾಪ್ ಈಸ್ ಸೇಮ್ ಅಕ್ರಾಸ್ ಈಚ್ ರೆಸಿಸ್ಟರ್ ಆಗುತ್ತೆ. ಸೊ ಪ್ಯಾರಲ್ ಕಾಂಬಿನೇಷನ್ ಅಂದರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಸರಿನಾ? ಸೊ ಸೀರೀಸ್ ಪ್ಯಾರಲ್ ಎರಡು ಕಂಪೇರ್ ಮಾಡಿ ಓದ್ಕೊಳ್ಳಿ, ಈಸಿ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸೀರೀಸ್ ಕನೆಕ್ಷನ್ ಈಸ್ ಡ್ಯಾಶ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಓಕೆ, ಅದು ಲೆಸ್ ದನ, ಗ್ರೇಟರ್ ದನ, ಮಲ್ಟಿಪಲ್ ಆಫ್ ಸೇಮ್ ಅಂತ ಕೇಳ್ತಾರೆ. ಓಕೆ, ಇನ್ ಎ ಸೀರೀಸ್ ಕನೆಕ್ಷನಲ್ಲಿ ದ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಗ್ರೇಟರ್ ದೆನ್ ವೆನ್ ಕಂಪೇರ್ಡ್ ಟು ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಓಕೆ, ಸೊ ಇಂಡಿವಿಜುವಲ್ ಫಾರ್ ಎಕ್ಸಾಂಪಲ್ ಈಗ ಆರ್ ಟಿ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಅಂತೀವಿ. ಸೊ ಈ ಸರ್ಕ್ಯೂಟ್ ನೋಡಿ, R1 R2 R3 ಇಟ್ಕೊಳ್ಳಿ, ಸರಿನಾ? ಸೊ ಇದಕ್ಕೇನಾಗುತ್ತೆ ಅಂದರೆ ಒಂದು 2 ಕಿಲೋ ಓಮ್ಸ್, ನೆಕ್ಸ್ಟ್ ಇದು 3 ಕಿಲೋ ಓಮ್ಸ್, ಇದು 4 ಕಿಲೋ ಓಮ್ಸ್ ಇದೆ. ಸೊ ಇದರದ್ದು ಟೋಟಲ್ ರೆಸಿಸ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? RT ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ R1 ಅಂದರೆ 2 ಕಿಲೋ ಓಮ್ಸ್ ಪ್ಲಸ್ 3 ಪ್ಲಸ್ 4 ಜಸ್ಟ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 9 ಕಿಲೋ ಓಮ್ಸ್ ಆಗುತ್ತೆ. ಓಕೆ, ಸೊ RT ಈಸ್ 9 ಕಿಲೋ ಓಮ್ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಗ್ರೇಟರ್ ದೆನ್ ವೆನ್ ಕಂಪೇರ್ಡ್ ಟು ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಈಗ R1 R2 R3 ಕಂಪೇರ್ ಮಾಡುವಾಗ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ದಟ್ ಮೀನ್ಸ್ ಗ್ರೇಟರ್ ದೆನ್ ಕಂಪೇರ್ಡ್ ಟು ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ಇದೇ ಕ್ವಶನ್ಸ್ ಇಲ್ಲಿ ಪ್ಯಾರಲ್ ಸರ್ಕ್ಯೂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಲೆಸ್ ದೆನ್ ಆಗುತ್ತೆ. ಸೊ ಇನ್ ಎ ಪ್ಯಾರಲ್ ಸರ್ಕ್ಯೂಟಲ್ಲಿ ಇಫ್ ಯು ಆ್ಯಡ್ ಎನ್ ನಂಬರ್ ಆಫ್ ರೆಸಿಸ್ಟರ್ಸ್ ದ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಡಿಕ್ರೀಸಸ್ ವೆನ್ ಕಂಪೇರ್ಡ್ ಟು ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಓಕೆ, ಅದು ಸೀರೀಸ್ ಕನೆಕ್ಷನಾ ಪ್ಯಾರಲಲ್ ಕನೆಕ್ಷನಾ ಅದು ಇಂಪಾರ್ಟೆಂಟ್. ಓಕೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಎ ಪ್ಯಾರಲಲ್ ಕಾಂಬಿನೇಷನ್ ಆಫ್ resistors that are used to dash the amount of current in the circuit. Okay, ಒಂದು ಪ್ಯಾರಲಲ್ ಕನೆಕ್ಷನಲ್ಲಿ, ಪ್ಯಾರಲಲ್ ಕನೆಕ್ಷನ್ ಅಂದರೆ ಲೈಕ್ 1/RT ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಓಕೆನಾ? ಒಂದು ಪ್ಯಾರಲಲ್ ಕನೆಕ್ಷನಲ್ಲಿ ಇಫ್ ಯು ಆ್ಯಡ್ ನಂಬರ್ ಆಫ್ ರೆಸಿಸ್ಟರ್ ಆ್ಯಡ್ ಮಾಡಿಕೊಂಡೇ ಹೋದರೆ ದ ಟೋಟಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆ, ದಟ್ ಟೈಮ್ the current will be increases. ಇದೇ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಇನ್ ಎ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಆರ್ ಯೂಸ್ಡ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಅಮೌಂಟ್ ಆಫ್ ಕರೆಂಟ್. ಓಕೆ, ಪ್ಯಾರಲಲ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಆ್ಯಡ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ, ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಪ್ಯಾರಲಲ್ ಸರ್ಕ್ಯೂಟಲ್ಲಿ ನೀನು ರೆಸಿಸ್ಟರ್ ಕನೆಕ್ಟ್ ಮಾಡ್ಕೊಂಡೇ ಹೋದರೆ ಟೋಟಲ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಅದಕ್ಕೆ ಆಪೋಸಿಟ್ ಇನ್ಕ್ರೀಸ್ ಆಗುತ್ತಪ್ಪ. ಓಕೆ, ಸೊ ನೆಕ್ಸ್ಟ್ ಡಿಸ್ಕ್ರೈಬ್ ಓಪನ್ ಸರ್ಕ್ಯೂಟ್, ಕ್ಲೋಸ್ ಸರ್ಕ್ಯೂಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ಇದು ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ಈಸಿ ಇರುತ್ತೆ. ಸೊ ಓಪನ್ ಸರ್ಕ್ಯೂಟ್ ಅಂದರೆ ಕ್ಲೋಸ್ಡ್ ಸರ್ಕ್ಯೂಟ್. ಸೊ ಈ ಇಮೇಜ್ ನೋಡಿ. ಸೊ ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್. ಸೊ ಒಂದು ಸರ್ಕ್ಯೂಟ್ ಅಂದರೆ ಸೊ ನಂಬರ್ ಆಫ್ ಕಾಂಪೊನೆಂಟ್ಸ್ ಏನಾಗುತ್ತೆ ಅಂದರೆ ಕನೆಕ್ಟ್ ಆಗಿರುತ್ತೆ. ಸೊ ಓಪನ್ ಸರ್ಕ್ಯೂಟ್ ಅಂದರೆ ಆ ಸರ್ಕ್ಯೂಟಲ್ಲಿ ಏನೋ ಒಂದು ಕಡೆ ಓಪನ್ ಇದ್ದರೆ ಅದು ಓಪನ್ ಸರ್ಕ್ಯೂಟ್. ನೆಕ್ಸ್ಟ್ ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ ಎಂಟೈರ್ ಸರ್ಕ್ಯೂಟ್ ಕ್ಲೋಸ್ ಆಗಿದ್ದರೆ ಅದನ್ನೇನಾಗುತ್ತೆ ಅಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂತೀವಿ. ಸೊ ಇದು ಮೈನ್ ಡಿಫ್ರೆನ್ಸ್. ಓಪನ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಕರೆಂಟ್ ಫ್ಲೋ ಆಗಲ್ಲ. ಓಕೆ, ಸೊ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗುತ್ತಾ ಇಲ್ವಾ ಅಂದರೆ ಫ್ಲೋ ಆಗುತ್ತೆ. ಈ ಇಮೇಜ್ ನೋಡಿದ್ರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಲಿಸನ್, ಇದು ಒಂದು ಸರ್ಕ್ಯೂಟ್. ಈ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಸಪ್ಲೈ ವೋಲ್ಟೇಜ್ ಸೋರ್ಸ್ ಒಂದಿದೆ, ಒಂದು ಬಲ್ಬ್ ಇದೆ, ಒಂದು ಸ್ವಿಚ್ ಲೈಕ್ ಆನ್ ಆಫ್ ಕಂಡೀಷನ್ಸ್. ಸ್ವಿಚ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಲೈಕ್ ಆನ್ ಕಂಡೀಷನ್ ಒಂದು, ಇನ್ನೊಂದು ಆಫ್ ಕಂಡೀಷನ್ಸ್. ನೆಕ್ಸ್ಟ್ ನೋಡಿ, ಈ ಗೇಟ್ ಲೈಕ್ ವಾಲ್ ಥರ ಇದು ಕ್ಲೋಸ್ ಇರೋವಾಗ ಏನಾಗುತ್ತೆ ಅಂದರೆ ಕರೆಂಟ್ ಏನಾಗುತ್ತೆ? ಫ್ಲೋ ಆಗುತ್ತೆ. ಸೊ ನೆಕ್ಸ್ಟ್ ಈ ಸ್ವಿಚ್ ಏನಾಗುತ್ತೆ ಅಂದರೆ ಓಪನ್ ಇರೋವಾಗ ಇಲ್ಲಿ ಕರೆಂಟ್ ಲೈಕ್ ಬಲ್ಬ್ ಏನಾಗುತ್ತೆ ಅಂದರೆ ಗ್ಲೋ ಆಗಲ್ಲ. ಓಕೆ, ಒಂದು ಸರ್ಕ್ಯೂಟ್ ಓಪನ್ ಸರ್ಕ್ಯೂಟಾ ಕ್ಲೋಸ್ಡ್ ಸರ್ಕ್ಯೂಟಾ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಸ್ವಿಚ್. ಓಕೆ, ಈಗ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಂದರೆ ಸ್ವಿಚ್ ಆನ್ ಕಂಡೀಷನಲ್ಲಿ ಇದ್ದರೆ ಸ್ವಿಚ್ ಆನ್ ಅಂದರೆ ದಟ್ ಈಸ್ ಕ್ಲೋಸ್ಡ್ ಸರ್ಕ್ಯೂಟ್. ಸೊ ಈಗ ಸ್ವಿಚ್ ಆನ್ ಮಾಡ್ತೀನಿ, ಅವಾಗ ಏನಾಗುತ್ತೆ ಅಂದರೆ ಫ್ಯಾನ್ ರನ್ ಆಗುತ್ತೆ.
ಸೊ ಇದೇನಾಗುತ್ತೆ ಸ್ವಿಚ್ ಇಸ್ ಆನ್ ಪೊಸಿಷನ್ ಕೇಳಿದ್ರೆ ಅದು ಕ್ಲೋಸ್ಡ್ ಸರ್ಕ್ಯೂಟ್. ಸ್ವಿಚ್ ಏನಾಗುತ್ತೆ ಅಂದರೆ ಆಫ್ ಕಂಡೀಷನಲ್ಲಿ ಇದ್ದರೆ ಅದೇನಾಗುತ್ತೆ ಅಂದರೆ ಓಪನ್ ಸರ್ಕ್ಯೂಟ್ ಆಗುತ್ತೆ. ಸ್ವಿಚ್ ಆಫ್ ಕಂಡೀಷನಲ್ಲಿ ಇರುವಾಗ ಏನಾಗುತ್ತೆ ಫ್ಯಾನ್ ರನ್ ಆಗಲ್ಲ. ಸೊ ಅದೇನಾಗುತ್ತೆ ಅಂದರೆ ಓಪನ್ ಸರ್ಕ್ಯೂಟ್. ಓಕೆ, so a circuit in which the continuity is broken due to which the electric current cannot flow, that is known as open circuit ಅಂತೀವಿ. ಸೊ ಈಗ ಸರ್ಕ್ಯೂಟಲ್ಲಿ ಏನೋ ಒಂದು ಕಡೆ ಏನಾಗುತ್ತೆ ಅಂದರೆ ಕಂಟಿನ್ಯೂಟಿ ಕಟ್ ಆದರೆ ಆ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗಲ್ಲ. ಸೊ ಆ ಸರ್ಕ್ಯೂಟ್ನ ಓಪನ್ ಸರ್ಕ್ಯೂಟ್ ಅಂತೀವಿ. ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಓಪನ್ ಆರ್ ಕ್ಲೋಸ್ ದ ಸರ್ಕ್ಯೂಟ್ ಅಂಡರ್ ಕಂಟ್ರೋಲ್ ಕಂಡೀಷನ್ಸ್. ಒಂದು ಸರ್ಕ್ಯೂಟ್ ಓಪನ್ ಸರ್ಕ್ಯೂಟಾ ಕ್ಲೋಸ್ಡ್ ಸರ್ಕ್ಯೂಟನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಸ್ವಿಚ್. ಒಂದು ಸ್ವಿಚ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಆ ಸರ್ಕ್ಯೂಟ್ ಓಪನ್ ಸರ್ಕ್ಯೂಟಾ ಕ್ಲೋಸ್ಡ್ ಸರ್ಕ್ಯೂಟಾ ಐಡೆಂಟಿಫೈ ಮಾಡ್ತೀವಿ. ಇನ್ ಆನ್ ಓಪನ್ ಸರ್ಕ್ಯೂಟ್ ದ ಕರೆಂಟ್ ಫ್ಲೋಯಿಂಗ್ ಈಸ್ ಝೀರೋ. ಸೊ ಕ್ವಶನಲ್ಲಿ ಕೇಳ್ಬೋದು ಇನ್ ಎ ಓಪನ್ ಸರ್ಕ್ಯೂಟ್ ವಾಟ್ ವಿಲ್ ಬಿ ದ ಕರೆಂಟ್ ವ್ಯಾಲ್ಯೂ. ಆಪ್ಷನ್ ಎ ಝೀರೋ, ನೆಕ್ಸ್ಟ್ ಇನ್ಫಿನಿಟಿ, ಇಲ್ಲ ನೆಕ್ಸ್ಟ್ ಬೇರೆ ಏನಾದ್ರು ವ್ಯಾಲ್ಯೂ ಕೊಡ್ಬೋದು. ಓಕೆ, ಸೊ ಓಪನ್ ಸರ್ಕ್ಯೂಟ್ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗಲ್ಲ, ಕರೆಂಟ್ ವ್ಯಾಲ್ಯೂ ಝೀರೋ ಇರುತ್ತೆ. ದಸ್ ನೋ ಪವರ್ ಡಿಸಿಪೇಟ್ಸ್ ಫ್ರಮ್ ಆನ್ ಓಪನ್ ಸರ್ಕ್ಯೂಟ್. ಸೊ ಕರೆಂಟ್ ಇಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಪವರ್ ಸಪ್ಲೈ ಇರಲ್ಲ. ಓಕೆ, ಸೊ ಇದು ಓಪನ್ ಸರ್ಕ್ಯೂಟ್. ನೆಕ್ಸ್ಟ್ ನೋಡಿ, ಆ್ಯನ್ ಎಕ್ಸಾಂಪಲ್ ವುಡ್ ಬಿ ಇನ್ ಎ ಹೋಮ್ ವೆನ್ ಎ ಲೈಟ್ ಸ್ವಿಚ್ ಇಸ್ ಟರ್ನ್ ಆಫ್. ಸೊ ಎಕ್ಸಾಂಪಲ್ ಫಾರ್ ಓಪನ್ ಸರ್ಕ್ಯೂಟ್ ಕೇಳಿದ್ರೆ ನಮ್ಮ ಮನೆಯಲ್ಲಿ ಸ್ವಿಚ್ ಏನಾಗುತ್ತೆ ಅಂದರೆ ಆಫ್ ಕಂಡೀಷನಲ್ಲಿ ಇದ್ದರೆ ಅದೇನಾಗುತ್ತೆ ಅಂದರೆ ಓಪನ್ ಸರ್ಕ್ಯೂಟ್ ಅಂತೀವಿ. ಓಕೆ, ಇನ್ ಆನ್ ಓಪನ್ ಸರ್ಕ್ಯೂಟ್ ಕಂಡೀಷನ್ಸ್ ದ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಝೀರೋನಾಗುತ್ತೆ. current value becomes 0, and for any value of voltage or voltage across the open circuit is same as supply voltage. So current value ಏನಾಗುತ್ತೆ ಅಂದರೆ 0 ಇರುತ್ತೆ. ಸಪ್ಲೈ ವೋಲ್ಟೇಜ್ ಕೇಳಿದ್ರೆ ಓಕೆ, ಫಾರ್ ಎಕ್ಸಾಂಪಲ್ ಒಂದು ನಾನು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀನಿ, ಆ ಬ್ಯಾಟ್ರಿಗೆ ಏನಾಗುತ್ತೆ ಅಂದರೆ 10 ವೋಲ್ಟೇಜ್ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ 10 ವೋಲ್ಟೇಜ್ ಇರುತ್ತೆ. ಓಕೆ, ಸೊ ಅದರಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಬಟ್ ವೋಲ್ಟೇಜ್ ವ್ಯಾಲ್ಯೂ ಕೇಳಿದ್ರೆ ಸಪ್ಲೈ ವೋಲ್ಟೇಜ್ ಎಷ್ಟಿದೆಯೋ ಆ ಸಪ್ಲೈ ವೋಲ್ಟೇಜ್ ಆಗುತ್ತೆ. ಓಕೆ, ದ ರೆಸಿಸ್ಟೆನ್ಸ್ ಈಸ್ ಇನ್ಫಿನಿಟಿ ಇರುತ್ತೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಫಿನಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಈಕ್ವಲ್ ಟು ಐ ಇಂಟು ಆರ್, ವಿ ನೋ ದ ಫಾರ್ಮುಲಾ. ಇದರಲ್ಲಿ ಆರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ಡಿವೈಡ್ ಬೈ ಐ ಆಗುತ್ತೆ. ಸರಿನಾ, ವಿ ಡಿವೈಡ್ ಬೈ ಐ. ನೆಕ್ಸ್ಟ್ ವಿ ವ್ಯಾಲ್ಯೂ ಸಪ್ಲೈ ವೋಲ್ಟೇಜ್ ಏನಿದೆಯೋ ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಇನ್ ಓಪನ್ ಸರ್ಕ್ಯೂಟಲ್ಲಿ ದ ಕರೆಂಟ್ ಬಿಕಮ್ ಝೀರೋ. ಸೊ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಝೀರೋನ ಇರುತ್ತೆ. ಎನಿಥಿಂಗ್ ಡಿವೈಡ್ ಬೈ ಝೀರೋ ಈಸ್ ಇನ್ಫಿನಿಟಿ. ಓಕೆ, ಆಲ್ರೆಡಿ ನೀವು ಮ್ಯಾಥ್ಸಲ್ಲಿ ನಾನು ಓದಿದ್ದೀರಾ. ಸೊ ಲಿಸನ್, ಎನಿಥಿಂಗ್ ದಟ್ ಮೀನ್ಸ್ ಎನಿ ವ್ಯಾಲ್ಯೂ ಡಿವೈಡ್ ಬೈ ಝೀರೋ ಇದ್ದರೆ ದಟ್ ಈಸ್ ಇನ್ಫಿನಿಟಿ ಅಂತೀವಿ. ನೆಕ್ಸ್ಟ್ ಝೀರೋ ಡಿವೈಡ್ ಬೈ ಎನಿಥಿಂಗ್ ಇದ್ದರೆ ಅದು ಝೀರೋನಾಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಸರಿನಾ, ಸೊ ಎನಿಥಿಂಗ್ ಡಿವೈಡ್ ಬೈ ಝೀರೋ ಅಂದರೆ ಇನ್ಫಿನಿಟಿ, ಝೀರೋ ಡಿವೈಡ್ ಬೈ ಎನಿಥಿಂಗ್ ಅಂದರೆ ಝೀರೋ ಆಗುತ್ತೆ. ಓಕೆ, ನ್ಯೂಮರೇಟರಲ್ಲಿ ಝೀರೋ ಇದ್ದರೆ ಝೀರೋ ವ್ಯಾಲ್ಯೂ ಇರುತ್ತೆ, ಡಿನಾಮಿನೇಟರ್ನಲ್ಲಿ ಝೀರೋ ಇದ್ದರೆ ಅದು ಇನ್ಫಿನಿಟಿ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಎನಿಥಿಂಗ್ ಅಂದರೆ ವೋಲ್ಟೇಜ್ ಡಿವೈಡ್ ಬೈ ಝೀರೋ ಅದೇನಾಗುತ್ತೆ ಅಂದರೆ ಇನ್ಫಿನಿಟಿ ಆಗುತ್ತೆ. ಓಕೆ, ಸೊ ಇನ್ನು ಓಪನ್ ಸರ್ಕ್ಯೂಟಲ್ಲಿ ಕಂಡೀಷನ್ಸ್ ಕೇಳ್ಬೋದು. ದ ಕರೆಂಟ್ ಈಸ್ ಝೀರೋ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ಇನ್ಫಿನಿಟಿ ಇರುತ್ತೆ. ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ಕರೆಂಟ್ ವ್ಯಾಲ್ಯೂ ಝೀರೋ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲೋಸ್ಡ್ ಸರ್ಕ್ಯೂಟ್. ದ ಕ್ಲೋಸ್ಡ್ ಸರ್ಕ್ಯೂಟ್ ಈಸ್ ಎ ಸರ್ಕ್ಯೂಟ್ ಇನ್ ವಿಚ್ ದ ಪಾತ್ ಈಸ್ ಕಂಪ್ಲೀಟ್, ಅಂದರೆ ದ ಎಂಟೈರ್ ಸರ್ಕ್ಯೂಟ್ ಈಸ್ ಕಂಪ್ಲೀಟ್ ಪಾತ್ ಇರುತ್ತೆ ಆ್ಯಂಡ್ ದೆರ್ ಈಸ್ ಎ ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಓಕೆ, ಸೊ ಅದೇನಾಗುತ್ತೆ ಅಂದರೆ ಎಲ್ಲ ಕಡೆನೂ ಕ್ಲೋಸ್ ಇದೆ, ಅವಾಗ ಏನಾಗುತ್ತೆ ಅಂದರೆ ಸ್ವಿಚ್ ಆನ್ ಮಾಡುವಾಗ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ವೆನ್ ದ ಟೂ ಎಂಡ್ಸ್ ಆಫ್ ಸೆಲ್ ಆರ್ ಕನೆಕ್ಟೆಡ್ ಟು ಎ ಬಲ್ಬ್ ಯೂಸಿಂಗ್ ಮೆಟಲ್ ವಯರ್ಸ್ ದ ಬಲ್ಬ್ ಎಮಿಟ್ಸ್ ಲೈಟ್. ಓಕೆ, ಈಗ ಏನಾಗುತ್ತೆ ಅಂದರೆ ಒಂದು ಬಲ್ಬ್ ಇದೆ, ಆ ಬಲ್ಬ್ದು ಟೂ ಎಂಡ್ಸ್ ಏನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿ ಜೊತೆ ಸಪ್ಲೈ ಸೆಲ್ ಇಲ್ಲ ಬ್ಯಾಟ್ರಿ ಜೊತೆ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡಿರ್ತೀವಿ. ಆ ಥರ ಕನೆಕ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ ಸ್ವಿಚ್ ಆನ್ ಮಾಡುವಾಗ ದ ಬಲ್ಬ್ ಎಮಿಟ್ಸ್ ಲೈಟ್, ದ ಬಲ್ಬ್ ಗ್ಲೋಸ್ ಡ್ಯೂ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ರಮ್ ದ ಪಾಸಿಟಿವ್ ಟರ್ಮಿನಲ್ ಟು ದ ನೆಗೆಟಿವ್ ಟರ್ಮಿನಲ್. ಸೊ ಕರೆಂಟ್ ಡೈರೆಕ್ಷನ್ಸ್ ಏನಾಗುತ್ತೆ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಬಲ್ಬ್ ಎಮಿಟ್ಸ್ ಲೈಟ್ ಆಗುತ್ತೆ ಥ್ರೂ ದ ಫ್ಲಮೆಂಟ್ ಆಫ್ ದ ಬಲ್ಬ್. ಸಚ್ ಎ ಸರ್ಕ್ಯೂಟ್ ಈಸ್ ಕಾಲ್ಡ್ ಕ್ಲೋಸ್ಡ್ ಸರ್ಕ್ಯೂಟ್ ಅಂತೀವಿ. ಸೊ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಏನಿಲ್ಲ, ಒಂದು ಸೋರ್ಸ್ ಒಂದು ಬಲ್ಬ್ ಥ್ರೂ ದ ವಯರ್ ಓಕೆ ಕನೆಕ್ಟ್ ಮಾಡಿದ್ರೆ ಆನ್ ಮಾಡಿದ್ರೆ ಆ ಬಲ್ಬಿಂದ ಆ ಸೋರ್ಸ್ ಬ್ಯಾಟ್ರಿಯಿಂದ ಏನಾಗುತ್ತೆ ಅಂದರೆ ಸಪ್ಲೈ ಆ ಬಲ್ಬ್ಗೆ ಹೋಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ ನಂತರ. ಓಕೆ, ದ ರೆಸಿಸ್ಟೆನ್ಸ್ ಆಫ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಈಸ್ ಕನ್ಸಿಡರ್ಡ್ ಟು ಬಿ ಝೀರೋ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ತುಂಬ ಝೀರೋ ಇರುತ್ತೆ. ವೈ ಮೀನ್ಸ್ ಅಲ್ಲಿ ಅಪೋಸಿಷನ್ ಇಲ್ಲ, ಕರೆಂಟ್ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. ಓಕೆ, ದ ಕರೆಂಟ್ ವಿಲ್ ಫ್ಲೋ ವಿತೌಟ್ ಎನಿ ಅಪೋಸಿಷನ್ಸ್.
ಸೊ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಫಿನಿಟಿ, ತುಂಬ ಮ್ಯಾಕ್ಸಿಮಮ್ ಇರುತ್ತೆ. ಆ್ಯನ್ ಎಕ್ಸಾಂಪಲ್ ವುಡ್ ಬಿ ಇನ್ ಎ ಹೋಮ್ ವೆನ್ ಎ ಲೈಟ್ ಸ್ವಿಚ್ ಇಸ್ ಟರ್ನ್ಡ್ ಆನ್. ಓಕೆ, ಸೊ ಕ್ಲೋಸ್ಡ್ ಸರ್ಕ್ಯೂಟ್ಗೆ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ಕೇಳಿದ್ರೆ ಒಂದು ಮನೆಯಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಸ್ವಿಚ್ ಆನ್ ಪೊಸಿಷನಲ್ಲಿ ಇರೋದನ್ನ ಕ್ಲೋಸ್ಡ್ ಸರ್ಕ್ಯೂಟ್ಗೆ ಎಕ್ಸಾಂಪಲ್ ಆಗಿ ತೊಗೊತೀವಿ. ಓಕೆ, ಸೊ ಇದು ಇಂಪಾರ್ಟೆಂಟ್. ಸ್ವಿಚ್ ಈಸ್ ಆನ್ ಕಂಡೀಷನಲ್ಲಿ ಇದ್ದರೆ ಅದು ಯಾವ ಸರ್ಕ್ಯೂಟ್. ನೆಕ್ಸ್ಟ್ ದ ಸ್ವಿಚ್ ಈಸ್ ಆಫ್ ಕಂಡೀಷನಲ್ಲಿ ಇದ್ದರೆ ಅದು ಯಾವ ಸರ್ಕ್ಯೂಟ್ ಕೇಳ್ತಾರೆ. ಸೊ ಸ್ವಿಚ್ ಏನಾಗುತ್ತೆ ಅಂದರೆ ಆನ್ ಕಂಡೀಷನಲ್ಲಿ ಇದೆ ಇಟ್ಕೊಳ್ಳಿ. ಸೊ ಆನ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಲೈಕ್ ಕ್ಲೋಸ್ಡ್ ಸರ್ಕ್ಯೂಟ್ ಆಗುತ್ತೆ. ದ ಸ್ವಿಚ್ ಈಸ್ ಆಫ್ ಕಂಡೀಷನಲ್ಲಿ ಇದ್ದರೆ ಅದು ಓಪನ್ ಸರ್ಕ್ಯೂಟ್. ಇದು ಇಂಪಾರ್ಟೆಂಟ್, ಸರಿಯಾ? ಓಪನ್ ಸರ್ಕ್ಯೂಟ್ ಆಗುತ್ತೆ. ಓಕೆ, ಇದು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್, ಆ ಡಯಾಗ್ರಾಮ್. ಸೊ ಇದಾದಮೇಲೆ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ, ನಿಮ್ಗೆ ಈಸಿ ಆಗಬೇಕು ಅಂದ್ಬಿಟ್ಟು ನಾನು ಎರಡು ಕಂಪೇರ್ ಮಾಡಿ ಕೊಟ್ಟಿದ್ದೀನಿ. ಇದು ಒಂದು ಮಾತ್ರ ಓದ್ಕೊಳ್ಳಿ ಸಾಕು, ಸರಿನಾ? ಇದು ಒಂದು ಮಾತ್ರ ಓದ್ಕೊಂಡ್ರೆ ಓಪನ್ ಸರ್ಕ್ಯೂಟ್ ಮತ್ತು ಕ್ಲೋಸ್ಡ್ ಸರ್ಕ್ಯೂಟ್ ಇದು ಎರಡು ನಿಮ್ಮ ವರ್ಕ್ನ ಈಸಿ ಮಾಡಿದ್ದೀನಿ. ಓಕೆ, ಸೊ ಇನ್ನು ಓಪನ್ ಸರ್ಕ್ಯೂಟಲ್ಲಿ ದರ್ ಈಸ್ ನೋ ಫ್ಲೋ ಆಫ್ ಕರೆಂಟ್ ಏನಾಗುತ್ತೆ ಅಂದರೆ ಫ್ಲೋ ಆಗಲ್ಲ. ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ನಾಟ್ ಎಸ್ಟಾಬ್ಲಿಷ್ಡ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜ್, ಇದು ಎಸ್ಟಾಬ್ಲಿಷ್ ಆಗಲ್ಲ. ವೈ ಮೀನ್ಸ್ ದರ್ ಈಸ್ ನೋ ಫ್ಲೋ ಆಫ್ ಕರೆಂಟೇ ಇಲ್ಲ, ಹಂಗೆ ಎಲ್ಲಿನೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಂಗಾಗುತ್ತೆ, ಆಗಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸೈನ್. ಸೊ ಸಿಂಬಲ್ ಆಫ್ ಓಪನ್ ಸರ್ಕ್ಯೂಟ್ ಕೇಳಿದ್ರೆ ಲೈಕ್ ಈ ಥರ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ದ ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ ಈ ಥರ ಬ್ರ್ಯಾಕೆಟಲ್ಲಿ ಸೆಂಟ್ರಲ್ಲಿ ಒಂದು ಡಾಟ್ ಇದ್ರೆ ಇದು ಕ್ಲೋಸ್ಡ್ ಸರ್ಕ್ಯೂಟ್. ದ ಸಿಂಬಲ್ ಆಫ್ ಓಪನ್ ಸರ್ಕ್ಯೂಟ್, ಇದು ಕ್ಲೋಸ್ಡ್ ಸರ್ಕ್ಯೂಟ್. ಸೊ ಇನ್ನು ಓಪನ್ ಸರ್ಕ್ಯೂಟಲ್ಲಿ ನೋ ಎಲೆಕ್ಟ್ರಿಸಿಟಿ ಕಂಡೀಷನ್ಸ್ ಬಿಕಾಸ್ ದರ್ ಈಸ್ ನೋ ಕರೆಂಟ್ ಫ್ಲೋ. ಬಟ್ ಇನ್ ಕ್ಲೋಸ್ಡ್ ಸರ್ಕ್ಯೂಟ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಕಂಡೀಷನ್ಸ್ ಇಲ್ಲಿ ಕರೆಂಟ್ ವ್ಯಾಲ್ಯೂ 0 ಇರುತ್ತೆ. ಅಕಾರ್ಡಿಂಗ್ ಟು ಓಮ್ಸ್ ಲಾ ಆರ್ ಈಕ್ವಲ್ ಟು ವಿ ಬೈ ಐ ಆಗುತ್ತೆ. ಸೊ ವಿ ಡಿವೈಡ್ ಬೈ 0 ಅಂದರೆ ಎನಿಥಿಂಗ್ ಡಿವೈಡ್ ಬೈ 0 ಈಸ್ ಇನ್ಫಿನಿಟಿ ಆಗುತ್ತೆ. ಬಟ್ ಇನ್ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಆರ್ ಈಸ್ ಈಕ್ವಲ್ ಟು 0, ರೆಸಿಸ್ಟೆನ್ಸ್ ವ್ಯಾಲ್ಯೂ 0 ಇರುತ್ತೆ, ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಫಿನಿಟಿ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಸ್ವಿಚ್ ಆಫ್ ಕಂಡೀಷನಲ್ಲಿ ಇದ್ದರೆ ಅದು ಓಪನ್ ಸರ್ಕ್ಯೂಟ್, ಸ್ವಿಚ್ ಆನ್ನಲ್ಲಿ ಇದ್ದರೆ ಅದು ಕ್ಲೋಸ್ಡ್ ಸರ್ಕ್ಯೂಟ್. ಈ ಟಾಪಿಕ್ಗೆ ಇದು ಒಂದು ಮಾತ್ರ ಓದ್ಕೊಳ್ಳಿ ಸಾಕು. ಎರಡು ಕಂಪೇರ್ ಮಾಡಿ ಕೊಟ್ಟಿದ್ದೀನಿ, ಇದು ಮಾತ್ರ ಓದ್ಕೊಳ್ಳಿ ಸಾಕು, ಸರಿನಾ? ಸೊ ನೆಕ್ಸ್ಟ್ ಶಾರ್ಟ್ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ ಅಂದರೆ ನಮ್ಗೆ ಗೊತ್ತು, ಆಲ್ರೆಡಿ ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಇನ್ ಕೇಸ್ ಏನಾವುದು ಔಟ್ಪುಟ್ ಬಂದಿಲ್ಲ, ಇನ್ ಕೇಸ್ ಏನಾದರೂ ಡಿವೈಸ್ ಬರ್ನ್ ಆಯ್ತು ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಆ ಥರ ಅಂತೀವಲ್ಲ. ಇಟ್ ಈಸ್ ಎ ಫಾಲ್ಟಿ ಕನೆಕ್ಷನ್ಸ್. ಓಕೆ, ಇನ್ ಕೇಸ್ ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಕನೆಕ್ಷನ್ಸ್ ಏನಾವುದು ಉಲ್ಟಾ ಕೊಟ್ಟರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆರ್ ಆಕ್ಸಿಡೆಂಟಲ್ ಕನೆಕ್ಷನ್ಸ್ ಇಫ್ ದರ್ ಈಸ್ ಎನಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಸಪ್ಲೈ ಆ್ಯಂಡ್ ದ ಟರ್ಮಿನಲ್ಸ್. ಆ ಸಪ್ಲೈಗೂ ಏನಾಗುತ್ತೆ ಅಂದರೆ ಟರ್ಮಿನಲ್ಸ್ಗೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನಾವುದು ಇದ್ದರೆ ಆ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ನಲ್ಲಿ ಏನಾಗುತ್ತೆ ಅಂದರೆ ಎಕ್ಸಸ್ ಕರೆಂಟ್ ಫ್ಲೋ ಆಗಿ ಆ ಡಿವೈಸ್, ಆ ಎಂಟೈರ್ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಬರ್ನ್ ಆಗುತ್ತೆ. ಓಕೆ, ಇಟ್ ಈಸ್ ಎ ಫಾಲ್ಟಿ ಆರ್ ಆಕ್ಸಿಡೆಂಟಲ್ ಕನೆಕ್ಷನ್ಸ್. ದೆರ್ ಈಸ್ ಎನಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಸಪ್ಲೈ ಆ್ಯಂಡ್ ದ ಟರ್ಮಿನಲ್ಸ್ ವಿತೌಟ್ ಕರೆಂಟ್ ಪಾಸಿಂಗ್ ಥ್ರೂ ದ ಲೋಡ್, ದಟ್ ಈಸ್ ಕಾಲ್ಡ್ ಶಾರ್ಟ್ ಸರ್ಕ್ಯೂಟ್ ಅಂತೀವಿ. ಆ ಲೋಡ್ಗೆ ಏನಾಗುತ್ತೆ ಅಂದರೆ ಸಪ್ಲೈ ಹೋಗಲ್ಲ, ಇನ್ ಬಿಟ್ವೀನಲ್ಲಿ ಏನಾಗುತ್ತೆ ಅಂದರೆ ಸಪ್ಲೈ ಮತ್ತು ಟರ್ಮಿನಲ್ ಏನಾವುದು ಮಿಸ್ ಕನೆಕ್ಷನ್ಸ್ ಲೈಕ್ ಫಾಲ್ಟಿ ಕನೆಕ್ಷನ್ ಆದರೆ ಆ ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಇಟ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ದ ಕಾಂಪೊನೆಂಟ್ಸ್. ಸೊ ಶಾರ್ಟ್ ಸರ್ಕ್ಯೂಟಿಂದ ಏನಾಗುತ್ತೆ ಅಂದರೆ ಆ ಡಿವೈಸಸ್ಗೆ ಡ್ಯಾಮೇಜ್ ಆಗುತ್ತೆ. ಇಫ್ ದ ಸರ್ಕ್ಯೂಟ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಬೈ ಎ ಫ್ಯೂಸ್, ಇನ್ ಕೇಸ್ ಆ ಸರ್ಕ್ಯೂಟ್ನಲ್ಲಿ ಏನಾಗುತ್ತೆ ಅಂದರೆ ಏನಾವುದು ಫ್ಯೂಸ್ ಕನೆಕ್ಟ್ ಮಾಡಿಲ್ಲ, ವಿತೌಟ್ ಫ್ಯೂಸ್ ಇದ್ರೆ ಏನಾಗುತ್ತೆ ಅಂದರೆ ದ ಎಂಟೈರ್ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಲೈಕ್ ಡ್ಯಾಮೇಜ್ ಆಗುತ್ತೆ. ಓಕೆ, ಇನ್ಸ್ಟಾಲಿಂಗ್ ಫ್ಯೂಸಸ್ ಆರ್ ಸರ್ಕ್ಯೂಟ್ ಬ್ರೇಕರ್ಸ್ ಆರ್ ರಿಯಾಕ್ಟರ್ಸ್ ಆರ್ ಎ ಗುಡ್ ವೇ ಟು ಅವಾಯ್ಡ್ ಶಾರ್ಟ್ ಸರ್ಕ್ಯೂಟ್. ಒಂದು ಶಾರ್ಟ್ ಸರ್ಕ್ಯೂಟ್ನ ನಾವು ಅವಾಯ್ಡ್ ಮಾಡೋಕ್ಕೆ ಏನೇನು ಪ್ರಿಕಾಷನ್ ತೊಗೊಬೇಕಂದ್ರೆ ಅಲ್ಲಿ ಆ ಸರ್ಕ್ಯೂಟಲ್ಲಿ ಒಂದು ಫ್ಯೂಸಸ್ ಕನೆಕ್ಟ್ ಮಾಡಿರಬೇಕು. ಓಕೆ, ಇಲ್ಲ ಅಂದರೆ ಒಂದು ಸರ್ಕ್ಯೂಟ್ ಬ್ರೇಕರ್ ಅಂದರೆ ಲೈಕ್ MCB ಅಂತೀವಿ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಆರ್ ಅದರ್ವೈಸ್ ರಿಯಾಕ್ಟರ್ಸ್ ಅಂತೀವಿ. ರಿಯಾಕ್ಟರ್ಸ್ ಅಂದರೆ ಒಂದು ಕಾಯಿಲ್ ಟೈಪ್ ಇರುತ್ತೆ. ಅದೆಲ್ಲ ಏನು ಮಾಡುತ್ತೆ, ಅದರ ಫಂಕ್ಷನ್ ಏನಂದರೆ ಎಕ್ಸಸ್ ಕರೆಂಟ್ನ ಲಿಮಿಟ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಜಂಕ್ಷನ್ ಬಾಕ್ಸ್ ಇದೆ, ಆ ಜಂಕ್ಷನ್ ಬಾಕ್ಸ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ 4 ಸಾಕೆಟ್ ಇರುತ್ತೆ. ಎಕ್ಸ್ಟ್ರಾ ಫಸ್ಟ್ನಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಒಂದು ಫ್ಯೂಸ್ ಕೊಟ್ಟಿರ್ತಾರೆ. ಓಕೆ, ಇನ್ ಕೇಸ್ ಎಕ್ಸಸ್ ಕರೆಂಟ್, ಸೊ ಫ್ಯೂಸ್ದು ಮೇಯ್ನ್ ಫಂಕ್ಷನ್ ಏನಂದರೆ, ಸೊ ಲಿಸನ್, ಒಂದು ಫ್ಯೂಸ್ಗೆ ಏನಾಗುತ್ತೆ ಅಂದರೆ ಲೈಕ್ ಈ ಥರ ಒಂದು ಫ್ಯೂಸ್, ಅದರ ಸಿಂಬಲ್ ಇಟ್ಕೊಳ್ಳಿ. ಓಕೆ, ಸೊ ಈ ಫ್ಯೂಸ್ಗೆ ಏನಾಗುತ್ತೆ ಅಂದರೆ ಸಮ್ ಕರೆಂಟ್ ಕೆಪಾಸಿಟಿ ಇರುತ್ತೆ. ಸೊ ಇದರ ಕರೆಂಟ್ ಏನಾಗುತ್ತೆ ಅಂದರೆ ಒಂದು 10 ಆಂಪಿಯರ್
ಅಂದರೆ 10 ಆಂಪಿಯರ್ ತನಕ ಏನಾಗುತ್ತೆ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಡಿವೈಸಸ್ ಕನೆಕ್ಟ್ ಮಾಡಿರ್ತೀವಿ, ಇದು ಡಿವೈಸಸ್. ಇಲ್ಲಿ ಏನಾಗುತ್ತೆ ಅಂದರೆ ಸಪ್ಲೈ ಕನೆಕ್ಟ್ ಮಾಡಿರ್ತೀವಿ, ಸಪ್ಲೈ. ಓಕೆ, ಈ ಸಪ್ಲೈ ಏನಾಗುತ್ತೆ ಅಂದರೆ ಫ್ಯೂಸಿಂದ ಏನಾಗುತ್ತೆ ಅಂದರೆ ಡಿವೈಸಸ್ ಅಂದರೆ ಅವರ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಲೈಕ್ ಫ್ರಿಡ್ಜ್, ಫ್ಯಾನ್, ಈ ಥರ ಏನೇನು ಡಿವೈಸಸ್ ಇದೆಯೋ ಆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಕನೆಕ್ಟ್ ಮಾಡಿರ್ತೀವಿ. ಈ ಫ್ಯೂಸ್ಗೆ ಏನಾಗುತ್ತೆ ಅಂದರೆ ಒಂದು ಕೆಪಾಸಿಟಿ ಇರುತ್ತೆ, ಲೈಕ್ ಕರೆಂಟ್ ಕೆಪಾಸಿಟಿ ದಟ್ ಈಸ್ 10 ಆಂಪಿಯರ್ ಇಟ್ಕೊಳ್ಳಿ. ಬಟ್ ಈ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಮೋರ್ ದೆನ್ 10 ಆಂಪಿಯರ್ ಬಂದರೆ ಲೈಕ್ 15 ಆಂಪಿಯರ್ ಇಲ್ಲ 20 ಆಂಪಿಯರ್ ಈ ಥರ ಕರೆಂಟ್ ಫ್ಲೋ ಆದರೆ ಈ ಫ್ಯೂಸ್ ಏನಾಗುತ್ತೆ ಅಂದರೆ ಮೆಲ್ಟ್ ಆಗುತ್ತೆ. ಈ ಫ್ಯೂಸ್ ಮೆಲ್ಟ್ ಆದರೆ ಈ ಸಪ್ಲೈ ಏನಾಗುತ್ತೆ ಅಂದರೆ ಇಲ್ಲಿಂದ ಈ ಡಿವೈಸಸ್ಗೆ ಏನಾಗುತ್ತೆ ಅಂದರೆ ಹೋಗಲ್ಲ, ಸರಿನಾ? ಆ ಸಪ್ಲೈ ಏನಾಗುತ್ತೆ ಅಂದರೆ ಕಟ್ ಆಗುತ್ತೆ. ಸೊ ಈ ಫ್ಯೂಸ್ ಮೆಲ್ಟ್ ಆಗಿ ಈ ಡಿವೈಸಸ್ನ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ಮೇನ್ ಥಿಂಗ್ ಆಫ್ ದ ಫ್ಯೂಸ್, ಇದು ಮೇನ್ ಪ್ರಾಪರ್ಟಿ. ಒಂದು ಫ್ಯೂಸ್ ಏನು ಮಾಡುತ್ತೆ ಅಂದರೆ ಟು ಪ್ರೊಟೆಕ್ಟ್ ದ ಎಕ್ವಿಪ್ಮೆಂಟ್ ಫ್ರಮ್ ದ ಎಕ್ಸೆಸ್ ಕರೆಂಟ್ ಇಲ್ಲ ಶಾರ್ಟ್ ಸರ್ಕ್ಯೂಟಿಂದ ಏನಾಗುತ್ತೆ ಅಂದರೆ ಈ ಡಿವೈಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಫ್ಯೂಸಸ್ನ ಯೂಸ್ ಮಾಡ್ತೀವಿ. ಪ್ರೊಟೆಕ್ಟಿವ್ ಡಿವೈಸ್, ಇಟ್ ಆ್ಯಕ್ಟ್ ಆಸ್ ಎ ಪ್ರೊಟೆಕ್ಟಿವ್ ಡಿವೈಸ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ನಾಟ್ ಓನ್ಲಿ ಫ್ಯೂಸ್, MCB ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಶಾರ್ಟ್ ಸರ್ಕ್ಯೂಟ್ನ ಅವಾಯ್ಡ್ ಮಾಡೋಕ್ಕೆ. ಓಕೆನಾ? ಇನ್ಸ್ಟಾಲಿಂಗ್ ಫ್ಯೂಸ್ ಆರ್ ಸರ್ಕ್ಯೂಟ್ ಬ್ರೇಕರ್ ಆರ್ ರಿಯಾಕ್ಟರ್ಸ್ ಆರ್ ಎ ಗುಡ್ ವೇ ಟು ಅವಾಯ್ಡ್ ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ಆಲ್ ದ ಡ್ಯಾಮೇಜ್ ಇಟ್ ಕುಡ್ ಬ್ರಿಂಗ್. ಓಕೆ, ಆ ಶಾರ್ಟ್ ಸರ್ಕ್ಯೂಟ್ನ ಅವಾಯ್ಡ್ ಮಾಡೋಕ್ಕೆ ಪ್ರೊಟೆಕ್ಟಿವ್ ಡಿವೈಸಸ್ನ ಯೂಸ್ ಮಾಡಿದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್, ಸೊ ಈಗ ಕಂಡೀಷನ್ಸ್, ಒಂದು ಶಾರ್ಟ್ ಸರ್ಕ್ಯೂಟ್ ಅಂದರೆ ಇದು ಸಪ್ಲೈ ವೋಲ್ಟೇಜ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಲೋಡ್. ಇಲ್ಲಿ ಏನಾಗುತ್ತೆ ಅಂದರೆ ಏನಾದರೂ ಮಿಸ್ ಕನೆಕ್ಷನ್ಸ್ ಕೊಟ್ಟರೆ, ಫಾಲ್ಟಿ ಕನೆಕ್ಷನ್ಸ್ ಕೊಟ್ಟರೆ ಎಕ್ಸೆಸ್ ಕರೆಂಟ್ ಫ್ಲೋ ಆಗಿ ಏನಾಗುತ್ತೆ ಅಂದರೆ ಈ ಸರ್ಕ್ಯೂಟ್ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ. ಸೊ ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್, ಸರಿನಾ? ಸೊ ಇದೆರಡು ಕಂಪೇರ್ ಮಾಡಿ ಕೊಟ್ಟಿದ್ದೀನಿ, ಲಿಸನ್. ಸೊ ಕರೆಂಟ್ ಇನ್ ಓಪನ್ ಸರ್ಕ್ಯೂಟ್ನಲ್ಲಿ ಏನಾಗುತ್ತೆ ಅಂದರೆ 0 ಇರುತ್ತೆ, ದೆರ್ ಇಸ್ ನೋ ಕರೆಂಟ್ ಫ್ಲೋ. ಬಟ್ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಎಕ್ಸೆಸ್ ಕರೆಂಟ್ ಫ್ಲೋ ಆಗುತ್ತೆ, ಇನ್ಫಿನಿಟಿ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ನೋಡಿದ್ರೆ ಇನ್ಫಿನಿಟಿ ಇರುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ನೋಡಿದ್ರೆ 0 ಇರುತ್ತೆ. ಸೊ ವೋಲ್ಟೇಜ್ ಈಸ್ ಪ್ರೆಸೆಂಟ್ ಅಂದರೆ ಸಪ್ಲೈ ವೋಲ್ಟೇಜ್ ಎಷ್ಟಿದೆಯೋ ಅದು ಓಪನ್ ಸರ್ಕ್ಯೂಟ್. ಬಟ್ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ವ್ಯಾಲ್ಯೂ ಇಸ್ 0 ಇರುತ್ತೆ. ಸೊ ಇದೆರಡು ಕಂಪೇರ್ ಮಾಡಿ ಕೊಟ್ಟಿದ್ದೀನಿ, ಇದು ಮಾತ್ರ ಓದ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ರಿಮೈನಿಂಗ್ ಇರೋದು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಇವತ್ತು ಕ್ಲಾಸ್ನಲ್ಲಿ ಏನಾಗುತ್ತೆ ಅಂದರೆ ದ ಬಿಹೇವಿಯರ್ ಆಫ್ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ ಅದು ನೋಡಿದ್ವಿ, ಇದು ಎರಡು ಕಂಪೇರ್ ಮಾಡಿ ನೋಡಿದ್ದೀವಿ. ಸೊ ಬೇಸ್ಡ್ ಆನ್ ಅದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಲೈಕ್ ಸ್ಟೇಟ್ಮೆಂಟ್ ಥರ. ಸೊ ಸೀರೀಸ್ ಕನೆಕ್ಷನಲ್ಲಿ ವಿಚ್ ಕ್ವಾಂಟಿಟಿ ಸೇಮ್ ಆರ್ ಪ್ಯಾರಲಲ್ ಕನೆಕ್ಷನ್ಲಿ ಯಾವ ಕ್ವಾಂಟಿಟಿ ಸೇಮ್ ಇರುತ್ತೆ. ನೆಕ್ಸ್ಟ್ ಡಿಸ್ಕ್ರೈಬ್ ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್. ಓಕೆ, ಸಿಂಪಲ್ ಕಾನ್ಸೆಪ್ಟ್, ಇದು ಮಾತ್ರ ಕೇಳ್ತಾರೆ. ಸೊ ಬಾಯ್, ನೀವು ರಿಮೈನಿಂಗ್ ಇರೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಬಾಯ್.